ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಚಿತಮಜಂ ನಿರ್ಗುಣಾತ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತಿಸ್ತು ತಥಾಂ. ನಿನ್ನೆ ನಾವು ಗೀತೆಯ 12ನೇ ಅಧ್ಯಾಯದ ಪೀಠಿಕೆಯ ಬಗ್ಗೆ ಒಂದು ಸ್ವಲ್ಪ ನೋಡಿದ್ವಿ. ಅಂದರೆ 11ನೇ ಅಧ್ಯಾಯದಲ್ಲಿ ವಿಶ್ವರೂಪವನ್ನು ಭಗವಂತ ತೋರಿಸಿದಾಗ ಅದರ ವಿಸ್ತಾರವನ್ನು ಗ್ರಹಿಸುವಲ್ಲಿ ನಾನು ಕಷ್ಟ ಆಗ್ತಿದೆ, ನನಗೆ ಆಗ್ತಾ ಇಲ್ಲ, ನನಗೆ ಮೊದಲಿನದ್ದೇ ರೂಪವನ್ನು ತೋರಿಸು ಅಂತ ಕೇಳಿದ್ದಕ್ಕೆ ಭಗವಂತ ಮತ್ತೆ 4 ತೋಳಿನ ಸಾಮಾನ್ಯ ರೂಪವನ್ನು ತೊಟ್ಟು ಅವನಿಗೆ ದರ್ಶನವನ್ನು ಕೊಟ್ಟ. ಇದು ಅಪರೂಪದ ರೂಪ, ನಿತ್ಯ ಇದನ್ನ ದೇವತೆಗಳು ನೋಡಬೇಕು ಅಂತ ಬಯಲು ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣ. ಈ ರೂಪ ಸಾಮಾನ್ಯವಾದದ್ದಲ್ಲ, ಯಾವಾಗಲೂ ಇದನ್ನೇ ಮತ್ತೆ ಮತ್ತೆ ಅಪೇಕ್ಷೆ ಪಡುವಂಥದ್ದು. ನೀನು ನನ್ನ ಅತ್ಯಂತ ಹತ್ತಿರದ ಭಕ್ತ ಅನ್ನುವ ಕಾರಣಕ್ಕೆ ಈ ರೂಪವನ್ನು ನಿನಗೆ ತೋರಿದ್ದೇನೆ ಅಂತ ಹೇಳಿ, ಭಕ್ತಿ ಇದ್ರೆ ಮಾತ್ರ ನಾನು ತೋರುತ್ತೇನೆ ಹೊರತು ಭಕ್ತಿ ಇಲ್ಲದೆ ಇನ್ನುಳಿದ ಹಲವು ರೀತಿಯ ಅಧ್ಯಯನ ಇರ್ಬೋದು, ತಪಸ್ಸಿರ್ಬೋದು ಇತ್ಯಾದಿಗಳಿಗೆ ನಾನು ದಕ್ಕೋನಲ್ಲ, ಅದರ ಜೊತೆಗೆ ಅದಿರಬೇಕು ಅಂತ. ಆಗ ಅರ್ಜುನನದೊಂದು ಪ್ರಶ್ನೆ ಬಂತು. ಸಾಮಾನ್ಯ ಎಲ್ಲರೂ ಈ ಪ್ರಶ್ನೆಯನ್ನ ವಿವರಣೆ ಮಾಡುವ ಕ್ರಮ ಏನು ಅಂದರೆ, ಅವ್ಯಕ್ತ ಅನ್ನುವ ಹೆಸರಿನಿಂದ ಭಗವಂತನನ್ನು ನಿರ್ಗುಣ ಅಂತ ಚಿಂತಿಸಬೇಕು, ಸಗುಣ ಅಂತ ಚಿಂತಿಸಬೇಕು ಅಂತ. ಹೀಗೆ ಅಲ್ಲಿ ಶ್ಲೋಕದಲ್ಲಿ ಬಂದ ಮಾತು, ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ತೇ ಚಾಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಃ. ಸತತಯುಕ್ತಾಃ ಭಕ್ತಾಃ ತ್ವಾಂ, ನಿನ್ನನ್ನು ಅವ್ಯಕ್ತ ಅಂತ ಉಪಾಸನೆ ಮಾಡಬೇಕು ಅಥವಾ ಅವನನ್ನ ಅಕ್ಷರ ಅಥವಾ ವಿಶೇಷ ಗುಣಗಳಿಂದ ತುಂಬಿದವನು ಉಪಾಸನೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡಿದ್ದಾರೆ ಎಲ್ಲರೂ. ಅದಕ್ಕದು ಮಾತು ಸ್ವಲ್ಪ ಹಾಗೆ ಕಾಣುತ್ತೆ. ಏನು ಅಂದ್ರೆ, ಏತ್ವಕ್ಷರಮ ನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಗಂ ಅಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ. ಸ್ವತಃ ಅರ್ಥ ಇಲ್ಲ, ಅಲ್ಲಿ ಮೇಲ್ನೋಟಕ್ಕೆ ನೋಡಿದ್ರು ಅರ್ಥ ಬರಲ್ಲ. ಆದ್ರೆ ಕೆಲವೊಂದು ಸರ್ತಿ ನಮ್ಮ ತಲೆಯಲ್ಲಿ ಮೊದಲೇ ಒಂದು ಅರ್ಥ ಕೂತಿದ್ರೆ ಅದೇ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಅವರಲ್ಲಿ ಭಗವಂತನ ಗುಣಗಳಿಲ್ಲದಿರುವಿಕೆಯ ರೂಪ ಮತ್ತು ಗುಣದಿಂದ ತುಂಬಿರುವ ರೂಪ ಎರಡು ಉಪಾಸನೆಗಿದೆ ಅಂತ ಕಾಣುದು. ಆದ್ರೆ ಇಲ್ಲಿ ಕೃಷ್ಣ ಹೇಳಿದ ಮಾತು ಭಕ್ತರಿಗೆ ತ್ವಾಂ ಪರ್ಯುಪಾಸತೆ. ಎಷ್ಟು ಗಮನಿಸಿ, ತ್ವಾಂ ಭಕ್ತಾ ಯೇ ಪರ್ಯುಪಾಸತೆ ಅಥವಾ ಏಚಾಪಿ ಅಕ್ಷರಂ ಅವ್ಯಕ್ತಂ ಯೋಗವಿತ್ತಮಾಃ ಉಪಾಸತೆ ತೇಷಾಂಕೆ ಯೋಗವಿತ್ತಮಾಃ. ಯಾರು ಅವರಿಬ್ಬರಲ್ಲಿ ಶ್ರೇಷ್ಠ ಅಥವಾ ಯಾರು ಹೆಚ್ಚು ಅದ್ಭುತ ಅಥವಾ ನಿಜವಾದ ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಂತ ಅಲ್ಲಿ ಕೇಳಿದ್ದೇನು ಅಂದ್ರೆ, ಅವ್ಯಕ್ತ ಮತ್ತು ಅಕ್ಷರ ಅನ್ನುವ ಶಬ್ದ ಮುಂದೆಯೂ ಮತ್ತು ಹಿಂದೆಯೂ ಲಕ್ಷ್ಮಿಗೆ ಬಂದ ಹೆಸರದು. ಇಲ್ಲಿ ಅವ್ಯಕ್ತ ಅನ್ನುವ ಹೆಸರು ದೇವರಿಗೂ ಇದೆ, ಆದ್ರೆ ಇಲ್ಲಿ ಹೇಳಿದ್ರೆ ಅದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಕೂಟಸ್ಥಂ ಅಂತ ಬರುತ್ತೆ. ಮತ್ತೆ ಇಲ್ಲಿ ನೀವು 15ನೇ ಅಧ್ಯಾಯ ನೆನಪಿದ್ರೆ ಅದರಲ್ಲಿ 2 ಪುರುಷರ ಬಗ್ಗೆ ಹೇಳಿ, ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರೇವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥ ಅಕ್ಷರ ಉಚ್ಯತೆ. ಕೂಟಸ್ಥ ಅಂದ್ರೆ ನಿರ್ವಿಕಾರ ಅನ್ನುವ ಅರ್ಥ, ಆಕಾಶ ಅಂತ ಅನ್ನುವ ಸ್ವರೂಪದಲ್ಲಿ ಹೇಳುದು. ಅದು ನಮಗೆ ನೋಡುವಾಗ ಇದೇನ್ ಪ್ರಶ್ನೆ ಅಂತ, ಯಾಕೆ ಈ ಪ್ರಶ್ನೆ ಇರ್ಬೋದು ಯೋಚನೆ ಮಾಡಿ. ಕೂಟಸ್ಥ ಅನ್ನೋದು ನಾವು ಎಳೆದ ಅರ್ಥ ಮಾಡಬೇಕು. ಸಾಕ್ಷಿ ಅನ್ನೋದು ಕೂಟವತ್ ತಿಷ್ಠತಿ ಇದು ಕೂಟಸ್ಥ. ಏನೂ ವಿಕಾರ ಇಲ್ಲದೆ ಏನಿದೆಯೋ ಅದನ್ನೇ ನಿರೂಪಣೆ ಮಾಡುವಂತಹದ್ದಾದ್ರೆ ಅದು ಕೂಟಸ್ಥ ಅಂತ ಹೇಳುದು. ಅದು ಆಕಾಶಕ್ಕೆ ಆ ಶಬ್ದವನ್ನು ಬಳಸುವುದಿದೆ. ಅದು ಬಿಟ್ರೆ ಆತ್ಮನು ಕೂಡ ನಿರ್ವಿಕಾರನಾಗಿದ್ದಾಗ ಅವನಿಗೆ ಆ ಶಬ್ದ ಬಳಸಬಹುದು. ಆದರೆ
ಇಲ್ಲಿ ಹೇಳಿದ್ದು ಆ ಅರ್ಥದಲ್ಲಿ ಅಲ್ವೇ ಅಲ್ಲ. ಯಾಕೆಂದ್ರೆ ಲಕ್ಷ್ಮಿಯು ನಿತ್ಯ ಮುಕ್ತಳು, ಅವಳಿಗಿನ್ ಮೋಕ್ಷ ಆಗ್ಲಿಕ್ಕಿಲ್ಲ. ದೇವರು ನಿತ್ಯ ಮುಕ್ತ, ನಮ್ಗೆ ಮುಕ್ತಿಯೇ ಬೇಕಿರುವುದು. ಯಾರು ಮುಕ್ತರೋ ಇಬ್ರಿದ್ದಾರೆ. ಈಗ ಮುಕ್ತರಾದವರು ಇಬ್ರಿದ್ದಾರೆ, ಮತ್ತೆ ನಿತ್ಯ ಮುಕ್ತರು. ಈಗ ಉಳಿದವರು ಈಗ ಬ್ರಹ್ಮ ಹೋದ ಸೃಷ್ಟಿಯ ನಂತರದಲ್ಲಿ ಮುಕ್ತಿಗೆ ಹೋಗಿರ್ಬೋದು, ಅವ್ರು ನಿತ್ಯ ಮುಕ್ತರಲ್ಲ, ಮೊದಲು ಸಂಸಾರ ಇತ್ತು. ಯಾರು ನಿತ್ಯ ಮುಕ್ತರೋ ಅವ್ರ ಹತ್ರ ನಾವು ನಮಗೆ ಬೇಕಿರುವ ಮುಕ್ತಿಯನ್ನು ಕೇಳಬಹುದು. ಲಕ್ಷ್ಮಿಗೆ ಆ ಸಾಮರ್ಥ್ಯ ಇದೆ. ಆದ್ರಿಂದಾಗಿ ಲಕ್ಷ್ಮಿಯು ನಮ್ಮ ಹತ್ರ ನಮ್ಗೇನು ಲಾಭ ಅಂದ್ರೆ, ಲಕ್ಷ್ಮಿಯಿಂದ ಮುಕ್ತಿ ಕೇಳೋದ್ರ ಜೊತೆಗೆ ಸ್ವಲ್ಪ ದುಡ್ಡು ಸಿಗುತ್ತೆ, ಬೈ ಪ್ರಾಡಕ್ಟ್. ಅದರಿಂದಾಗಿ ನಮಗೆ ದುಡ್ಡು ಸಿಕ್ಕಿದಾಗೂ ಆಯ್ತು. ನಮ್ಗೆ ಹಾಗೆ ಅಲ್ವಾ, ಅದೂ ಬೇಕು ಇದು ಬೇಕು. ನಮ್ಗೆ ಇದೊಂದೇ ಇದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಇದೊಂದೇ ಸಿಕ್ಕಿದ್ರೆ ಸಾಕು. ಆದ್ರೆ ಜೀವನ ಮಾಡುವಾಗ ನಮಗೆ ಇಲ್ಲಿಯ ಐಹಿಕ ಭೋಗಗಳ ಬಗ್ಗೆಯೂ ಅಪೇಕ್ಷೆ ಇದೆ. ಹಾಗಾಗಿ ಪ್ರಶ್ನೆ ಏನ್ ಬಂತು ಅಂದ್ರೆ, ದೇವರನ್ನು ಕೇಳು ತಪ್ಪು ಅಂತ ನಾವೇನು ನಿರಾಕರಣೆ ಮಾಡಿ ಹೇಳ್ತಿಲ್ಲ. ದೇವಿಯನ್ನು ಕೇಳಬಹುದಲ್ವಾ, ಅವಳು ನಿತ್ಯ ಮುಕ್ತಳು ಅಂತ ಆದಾಗ ಅವಳನ್ನು ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗುವ ಅವಕಾಶ ನಾವು ಏನಂತಾರೆ ಅರ್ಹತೆಯನ್ನು ನೋಡಿ ಕೇಳುವುದಾದಾಗ ಅವಳಲ್ಲಿ ಆ ಅರ್ಹತೆ ಇದೆ. ಅದರಿಂದಾಗಿ ಅವಳನ್ನು ಉಪಾಸನೆ ಮಾಡಬಹುದಲ್ವಾ. ಇವರಲ್ಲಿ ಯಾರು ಶ್ರೇಷ್ಠರು? ನಿತ್ಯ ಮುಕ್ತಳಾದ ಲಕ್ಷ್ಮಿಯನ್ನ ಅಥವಾ ನಿತ್ಯ ಮುಕ್ತನಾದ ಪರಮಾತ್ಮನನ್ನ, ಈ ಇಬ್ಬರಲ್ಲಿ ಉಪಾಸನೆ ಮಾಡುವವರಲ್ಲಿ ಯಾವ ಉಪಾಸಕ ಹೆಚ್ಚಿನವ ಅಂತ ಪ್ರಶ್ನೆ. ನಾನು ಶಾಸ್ತ್ರೀಯ ಆಗುತ್ತೆ ಅಂತ ಆ ಗ್ರಂಥದ ವ್ಯಾಖ್ಯಾನ ತೆಗೆದು ಹೇಳಲಿಲ್ಲ. ನಿಮ್ಗೆ ಸಾರಾಂಶ ಏನು ಅಂತ ಅನ್ನೋದನ್ನು ಹೇಳಿದೆ. ನೀವು ಅದು ನೋಡಿದ್ರೆ ಶಬ್ದಗಳಿಗೆ ಹೇಗೆ ವ್ಯಾಖ್ಯಾನ ಮಾಡಿ ಅವರು ಪೂರ್ವದಲ್ಲಿ ಸಗುಣ ನಿರ್ಗುಣ ಮತ್ತು ವ್ಯಕ್ತ ಅವ್ಯಕ್ತ ಅಂತ ಚಿಂತನೆಯಲ್ಲಿ ವಿವರಣೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ದೇವರು ಹೇಳ್ತಾನೆ, ಮಯ್ಯಾವೇಶ ಮನೋ ಏಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾ ತೇ ಮೇ ಯುಕ್ತ ತಮಾಮತ. ಈ ವಾಕ್ಯದಲ್ಲಿ ಏನಿದೆ ಅಂದ್ರೆ ಸ್ವಾರಸ್ಯ. ಒಂದು ವೇಳೆ ನನ್ನ ಉಪಾಸಕರು ಅಂದ್ರೆ ಕೃಷ್ಣನನ್ನು ಹೇಳ್ತಾ ಇರೋದು. ಕೃಷ್ಣ ಕೆಲವರ ಪ್ರಕಾರ ಸಗುಣ, ಉಳಿದದ್ದು ನಿರ್ಗುಣ, ಇನ್ನೊಂದು ಬ್ರಹ್ಮ ಅಂತ ಹೇಳುದು. ಒಂದು ವೇಳೆ ಇದೇ ಪ್ರಶ್ನೆ ಹೌದಾದ್ರೆ ಕೃಷ್ಣನ ಉತ್ತರ ಏನು ಅಂದ್ರೆ ಸಗುಣೋಪಾಸನೆ ಶ್ರೇಷ್ಠ ಅಂತ. ಮಯ್ಯಾವೇಶ ಮನೋ ಏಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯ ಉಪೇತಾ ತೇ ಯುಕ್ತತಮ. ನನ್ನನ್ಯಾರು ಉಪಾಸನೆ ಮಾಡ್ತಾರೋ ಅವರೇ ಶ್ರೇಷ್ಠ. ನಿರ್ಗುಣೋಪಾಸನೆಯನ್ನು ಶ್ರೇಷ್ಠ ಅಂತ ಅವ್ರು ಅಕಸ್ಮಾತ್ ಏನಾದ್ರೂ ಹೇಳಲಿಕ್ಕೆ ಹೋದ್ರೆ ಇಲ್ಲಿ ಉತ್ತರ ಇಲ್ಲ. ಈ ಪ್ರಶ್ನೆನೇ ತಪ್ಪು. ಯಾಕಂದ್ರೆ ಇಲ್ಲಿ ಕೃಷ್ಣ ಸಗುಣ ನಿರ್ಗುಣಗಳ ಬಗ್ಗೆ ಹೇಳಲೇ ಇಲ್ಲ. ಇಲ್ಲಿ ಲಕ್ಷ್ಮೀ ತತ್ವ ಮತ್ತು ನಾರಾಯಣ ತತ್ವದಲ್ಲಿ ಯಾವ ಉಪಾಸನೆಗೆ ಶ್ರೇಷ್ಠತೆ ಹೇಳುವಾಗ ನನ್ನ ಉಪಾಸನೆ ಮುಖ್ಯ ಅಂತ. ಯಾಕೆ ಅಂತ ಕಾರಣ ಮುಂದೆ ಹೇಳ್ತಾನೆ. ಏತು ಯಾರೆಲ್ಲ ಅಕ್ಷರ ಅಂತ ದೇವರನ್ನ, ಅನಿರ್ದೇಶ್ಯ ಅಂದ್ರೆ ಕೈ ತೋರಿಸಿ ಇಷ್ಟೇ ದೇವರು ಅಂದ್ರೆ ಇಷ್ಟು ಅಂತ ಒಂದು ಅಳತೆಗೆ ಹೇಳುದು ನಿರ್ದೇಶ್ಯ. ಅನಿರ್ದೇಶ ಅಂದ್ರೆ ಇಷ್ಟು ಅಂತ ಅಳತೆಗೆ ಬರುವುದಿಲ್ಲ. ಅದು ನೀವು ಎಲ್ಲಿ ನಿರ್ದೇಶ ಮಾಡಿದ್ರೆ ಅದರಿಂದ ಆಚೆಗಿದೆ. ಅನಿರ್ದೇಶ್ಯಂ. ಅವ್ಯಕ್ತಂ, ಅವ್ಯಕ್ತ ಅಂದ್ರೆ ಅದು ಕಣ್ಣಿಗೆ ಕಾಣಿಸುವುದಿಲ್ಲ ನೇರವಾಗಿ. ನಮ್ಗೆ ಅಷ್ಟು ಶಕ್ತಿ ಇಲ್ಲ, ಅದು ಕಾಣಿಸಬಾರ್ದು ಅಂತಲ್ಲ. ಸರ್ವತ್ರ ಗಮ್, ಅದು ಎಲ್ಲೆಡೆ ಇದೆ. ಗ ಅಂದ್ರೆ ಗಚ್ಚತಿ ಅಥವಾ ಇರುವಂಥದ್ದು ಅಂತತ್ರ ಅಸ್ತಿತ್ವ, ಎಲ್ಲಿಗೆ ಬೇಕಾದ್ರೂ ಹೋಗಬಲ್ಲದ್ದು. ಅಚಿಂತ್ಯಂ, ನಾವು ಅಳತೆ ಮಾಡಿ ಹೇಳುದಿಲ್ಲ, ಆದ್ರೆ ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕ್ಬೋದಲ್ವ ದೇವರ ಬಗ್ಗೆ. ಅಚಿಂತ್ಯಂ, ದೇವರನ್ನ ಚಿಂತಿಸಿ ಇಷ್ಟೇ ಅಂತ ಅವನನ್ನು ಅರ್ಥ ಮಾಡ್ಕೊಂಡು ಮುಗಿಸ್ಲಿಕ್ಕೂ ಸಾಧ್ಯ ಇಲ್ಲ. ಕೂಟಸ್ಥಂ, ಯಾವುದೇ ರೀತಿಯ ನಮ್ಮ ಹಾಗೆ ಜೀವನದಲ್ಲಿ ವಿಕಾರಗಳಿಲ್ಲ. ಅಚಲಂ, ಅದು ನಿರ್ಧಾರ ಬದಲಿಸುವುದಿಲ್ಲ. ನಂಗೆ ಇಷ್ಟು ದಿವಸ ಮಾಡಿ ಮಾಡಿ ಸಾಕಾಯ್ತು, ಇನ್ನು ನೀವೇ ನೋಡ್ಕೊಳ್ಳಿ ನಿಮ್ಮನ್ನ, ನಾನು ಈ ನೋಡಿ ಎಷ್ಟು ಅಂತ ಮಾಡುದು. ನಮ್ಗೆ ಅದನ್ನ 4 ದಿವಸಕ್ಕೆ ನೋಡಿ ಒಬ್ಬ ವ್ಯಕ್ತಿಯ ಅವ್ಯವಸ್ಥೆ ನೋಡಿದ್ಮೇಲೆ ಇನ್ನು ಇವರನ್ನ ಯಾವತ್ತಿ ಕೂಡ ಯಾವ ವಿಷಯಕ್ಕೆ ಕರ್ಕೊಳ್ಳೇಬಾರ್ದು ಅಂತ ನಾವು ಡಿಸೈಡ್ ಮಾಡಿ ದೂರ ಆಗ್ಬಿಡ್ತೇವೆ. ಅವನ ಅಚಲ. ಎಷ್ಟೆಷ್ಟು ತರದ ಎಂತೆಂಥ ಜೀವಿಗಳು ಬಂದಾಗ್ಲೂ, ಎಂತೆಂಥ ಸ್ಪೆಸಿಮನ್ಗಳನ್ನು ಕಂಡಾಗ್ಲೂ ಅವನು ಮೊದಲಿನ ತರನೇ ಎಲ್ಲಾ ಕರ್ತವ್ಯಗಳನ್ನು ನಿರಾಯಾಸವಾಗಿ ಮಾಡ್ತಿರ್ತಾನೆ. ಅಚಲಂ ಧ್ರುವಂ, ಸ್ಥಿರ, ಗಟ್ಟಿ. ಇಂತಹ ಭಗವಂತನನ್ನು ಹೇಗೆ ಸನ್ನಿಯಮ್ಯ, ಇಂದ್ರಿಯ ಗ್ರಾಮಂ ಸನ್ನಿಯಮ್ಯ. ಗ್ರಾಮ ಅಂದ್ರೆ ಸಮೂಹ ಅಂತ ಅರ್ಥ ಸಂಸ್ಕೃತದಲ್ಲಿ. ನಾವು ಗ್ರಾಮ ಅಂತ ಊರಿಗೆ ಹೇಳ್ತೇವಲ್ಲ, ಅದು ಜನರ ಸಮೂಹ ಇರುವುದರಿಂದ ಅದನ್ನ
ನಾವು ಗ್ರಾಮ ಅಂತ ಹೇಳುದು. ಜನರೇ ಇಲ್ಲ ಅಂದ್ರೆ ಅದು ಗ್ರಾಮ ಆಗುದಿಲ್ಲ, ಜನ ಇದ್ರೆ ಮಾತ್ರ ಗ್ರಾಮ. ಹಾಗೆ ಇಂದ್ರಿಯ ಗ್ರಾಮ ಅಂದ್ರೆ ಇಂದ್ರಿಯಗಳ ಸಮೂಹವನ್ನ ನಿಯಮ್ಯ ಎಲ್ಲರಲ್ಲೂ ಭಗವಂತ ಇದ್ದಾನೆ ಎನ್ನುವ ಎಚ್ಚರ. ಸಮಬುದ್ಧಯ, ಸಮಬುದ್ಧಿ ಅಂದ್ರೆ ದೇವರು ಯಾವಾಗಲೂ ಜ್ಞಾನಪೂರ್ವಕವಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತಾನೆ ಅಂತ ತಿಳಿದವನು. ಸಮಬುದ್ಧಿ ಅನ್ನುವ ಶಬ್ದಕ್ಕರ್ಥ ಮಯಾ ಸಹಿತಾ ಬುದ್ಧಿ ಅಸ್ಯ ಸಹ. ಭಗವಂತ ಅರಿವಿನಿಂದ ಕೂಡಿದವನು ಸಮ, ಮಯಾ ಸಹಿತ. ಭಗವಂತ ಸಮಃ ಇತಿ ಯಾ ಬುದ್ಧಿ ಅಸ್ಯ ಅಸ್ತಿ. ಯಾರಿಗೆ ಭಗವಂತ ಯಾವಾಗಲೂ ಜ್ಞಾನಪೂರ್ವಕವಾಗಿ ಕೆಲಸ ಮಾಡ್ತಾನೆ. ನಂತರ ಅಯ್ಯೋ ಹಾಗ ನಾನು ಅದನ್ನು ಯೋಚನೆನೇ ಮಾಡಲಿಲ್ಲ, ಮಾಡಿಬಿಟ್ಟೆ, ಈಗ ಗೊತ್ತಾಗ್ತಾ ಇತ್ತು ಹಾಗೆ ಹೇಳಬಾರ್ದಿತ್ತು ಅಥವಾ ಹಾಗೆ ಮಾಡಬಾರ್ದಿತ್ತು ಅಂತ. ದೇವರು ಹಾಗೆ ಆಮೇಲೆ ಕರೆಕ್ಷನ್ ಮಾಡೋದಾಗ್ಲಿ ಅಥವಾ ಎಕ್ಸ್ಕ್ಯೂಸ್ಗಳನ್ನು ಕೇಳುವುದಾಗ್ಲಿ ದೇವರು ಮಾಡಲ್ಲ. ಅವನು ಏನ್ ಮಾಡುವಾಗಲೂ ತಿಳಿದೇ ಮಾಡ್ತಾನೆ ಅಂತ ಯಾರು ತಿಳಿತಾನೋ ಅವನು ಸಮಬುದ್ಧಿ. ದೇವರು ಯಾವುದೇ ಕೆಲಸವನ್ನು ಕೈ ತಪ್ಪಿ ಮಾಡುವುದು ಅಂತಿಲ್ಲ, ಅಥವಾ ಎಚ್ಚರ ತಪ್ಪಿ ಮಾಡುವುದು ಅಂತಿಲ್ಲ. ಅಯ್ಯೋ ಅದು ಬೇಡ ಇತ್ತು ಮತ್ತೆ ಮಾಡ್ಬೇಕಿತ್ತು ಈಗಲೇ ಹೇಳಿಬಿಟ್ನ, ಇಡೀ ಕಥೆಯ ಸ್ವಾರಸ್ಯವೂ ಹೋಗ್ಬಿಡುತ್ತೆ. ಕೆಲವು ಕತೆ ಹೇಳುವಾಗ ಕೊನೆಯ ಅಂಶವನ್ನು ಬಿಟ್ಕೊಡ್ಬಾರ್ದು, ಮೊದಲೇ ಅದನ್ನ ಬಾಯಿ ತಪ್ಪಿ ಹೇಳ್ಬಿಡುದು, ಆಮೇಲೆ ಆಯ್ತು ಇಷ್ಟೇನಾ ಬಿಡಿ ಇನ್ನೇನು ನಾಟಕ ನೋಡುದು ಅಂತ ಕೈ ಬಿಟ್ಬಿಡ್ತಾನೆ. ಹಾಗಲ್ಲದೆ ಭಗವಂತ ಬಹಳ ಚಿಕಿತ್ಸಕ ಬುದ್ಧಿಯಿಂದ ಒಬ್ಬ ವ್ಯಕ್ತಿ ಎಷ್ಟೇ ಅದರಲ್ಲಿ ದೋಷ ಹುಡುಕ್ಲಿಕ್ಕೆ ಹೋದ್ರು ಜಗತ್ತಿನ ಸೃಷ್ಟಿಯ ವಿಷಯದಲ್ಲಿ ಅವನ ನಿರ್ಧಾರಗಳನ್ನ ಪ್ರಶ್ನಿಸ್ಲಿಕ್ಕಾಗದಂತೆ ಯಾರು ನಿರ್ಧಾರ ತೆಗೆದುಕೊಳ್ತಾನೆ ಅವನು ಸಮಬುದ್ಧಿ. ಹಾಗೆ ಭಗವಂತನನ್ನ ತಿಳಿದವನು ತೇ ಪ್ರಾಪ್ನುವಂತಿ ಮಾಮೇವ, ಮತ್ತೆ ನನ್ನನ್ನೇ ಹೊಂದುತ್ತಾನೆ ಅಂದ್ರೆ ಸಗುಣನಾದ ಬ್ರಹ್ಮನನ್ನೇ ಹೊಂದುತ್ತಾನೆ. ಅಕಸ್ಮಾತ್ ಸಗುಣ ಅಂತ ಅರ್ಥ ಮಾಡಿಕೊಂಡ್ರೆ ಮಾಮೇವ ಪ್ರಪದ್ಯಂತ, ಯಾವಾಗ ಸರ್ವಭೂತ ಹಿತೇ ರತ. ಸಾಧಕ ಎಲ್ಲಾ ಜೀವರಾಶಿಗಳ ಬಗ್ಗೆಯೂ ಕೂಡ ಕಾಳಜಿ ತೋರಿಸಿದಾಗ ಮಾತ್ರ. ನನಗೆ ಯಾವುದೋ ಒಂದು ಪ್ರಾಣಿಯಿಂದ ತೊಂದರೆ ಆಯ್ತು ಅಂತ ಆ ಪ್ರಾಣಿ ಸಮೂಹವನ್ನೇ ದ್ವೇಷಿಸ್ಲಿಕ್ಕೆ ಶುರು ಮಾಡ್ತಾನೆ ಅಂದ್ರೆ ಅವನ ಮನೆಯಲ್ಲಿ ಯಾರೋ ಒಬ್ಬರಿಗೆ ಹಾವು ಕಚ್ಚಿ ಸತ್ತೋದ್ರು, ಅವನಿಗೆ ಅವತ್ತಿನಿಂದ ಎಲ್ಲಿ ಹಾವು ನೋಡಿದ್ರು ಸಿಟ್ಟು. ಅಥವಾ ಅವರ ಕಡೆಯವರು ಯಾರೋ ಒಬ್ರು ನೀರಿನಲ್ಲಿ ಬಿದ್ದು ಅಪಾಯಕ್ಕೊಳಗಾದ್ರು, ಆಮೇಲೆ ನೀರು ಅಂದ್ರೆ ಅವನು ಅದರ ಹತ್ರ ಹೋಗಲ್ಲ, ನೀರಿನ ಕೆಲಸಕ್ಕೆ ನನ್ನನ್ನು ಹೇಳ್ಬಿಡ ನಾನಿಲ್ಲ ಅಂತ. ಹಾಗೆ ಯಾವುದೇ ಜಡ ವಸ್ತುವಾಗ್ಲಿ ಚೇತನ ವಸ್ತುವಾಗ್ಲಿ ಎಲ್ಲ ಜೀವಜಾತಗಳಲ್ಲೂ ಭೂತ ಪ್ರಾಣಿಗಳಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ ಅವುಗಳಲ್ಲಿ ವಿಶೇಷವಾದ ಕಾಳಜಿಯನ್ನು ತೋರಿಸುವನು ಯಾವನು ಅವನಿಗೆ ದೇವರು ಬೇಗ ಸಿಗ್ತಾನೆ. ಯಾಕೆಂದ್ರೆ ಎಲ್ಲ ಕಡೆ ದೇವರನ್ನು ನೋಡ್ತಾ 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 ಹೋದಾಗ ನಮ್ಗೆ ಗೊತ್ತಿಲ್ಲ ಯಾವುದರಿಂದ ನಮ್ಮ ಜೀವನದ ಸಾಧನೆ ಆಗತ್ತೆ ಅಂತ. ಈಗ ನಾವು ಎಲ್ಲದರಲ್ಲೂ ನೋಡ್ತಾ ಇದ್ರೆ ನಮ್ಗೆ ಸಂಬಂಧಪಟ್ಟದ್ದು ಯಾವುದು ಅದು ಬೇಗ ಕ್ಯಾಚ್ ಆಗ್ಬಿಡುತ್ತೆ, ನಮ್ಗೆ ಚಾನೆಲ್ ಫಿಕ್ಸ್ ಆಗುತ್ತೆ. ನಾವು ಇದಿಷ್ಟು ನಮ್ಗೆ ಸಂಬಂಧ ಇಲ್ಲ ಇದಿಷ್ಟು. ಈಗ ಅದು ಏನಾಗುತ್ತೆ ಕೆಲವೊಂದು ಸರ್ತಿ ಕೊನೆಗೆ ನಮಗೂ ಎಷ್ಟೋ ಸರ್ತಿ ಅನುಭವಕ್ಕೆ ಬರುತ್ತೆ ಅಂತಹ ಸಂಗತಿಗಳು. ನಾವು ಯಾವುದನ್ನ ಬೇಡ ಅಂತ ನಿರಾಕರಣೆ ಮಾಡಿರ್ತೋ ಜೀವನದುದ್ದಕ್ಕೂ ಅದೇ ಸಿಗ್ತಾ ಇರುತ್ತೆ, ಅದ್ರ ಜೊತೆಗೆ ಹೇಗಬೇಕಾಗುತ್ತೆ. ಹಾಗೆ ಯಾವುದನ್ನು ಆಯ್ಕೆ ಇಟ್ಕೊಳ್ಳದೇ ಇದ್ರೆ ನನಗೆ ಯಾವ್ದು ಬಂದರೂ ಅದನ್ನು ಎಂಜಾಯ್ ಮಾಡ್ತಿರ್ತಾನೆ. ಕೆಲವರಿಗೆ ಜೀವನದಲ್ಲಿ ದುಡ್ಡಿರಲ್ಲ ಆದ್ರೆ ಸುಖವಾಗಿರ್ತಾರೆ ಅವ್ರು ಯಾವತ್ತೂ ಒಂದು ದಿವಸ ಕಂಪ್ಲೇಂಟ್ ಮಾಡಲ್ಲ ಯಾರ ಹತ್ರ. ಕೆಲವರಿಗೆ ಎಲ್ಲ ಇರುತ್ತೆ ಆದ್ರೂ ಸಣ್ಣ ಸಣ್ಣ ವಿಷಯಕ್ಕೆ ಕಂಪ್ಲೇಂಟ್ ಮಾಡ್ಕೊಂಡು ಅವ್ರ ಹತ್ರ ಮಾತಾಡಿದ್ರೆ ಅದ್ರಲ್ಲಿ 10 ನಿಮಿಷದಲ್ಲಿ 9 ನಿಮಿಷ ದೂರ ಇರುತ್ತೆ, 1 ನಿಮಿಷ ತನ್ನ ಬಗ್ಗೆ ಹೆಗ್ಗಳಿಕೆ ಇರುತ್ತೆ. ಬಿಟ್ರೆ ಇನ್ನೆಂಥದ್ದು ಒಂದರಲ್ಲಿ ಹೊಸದ್ರಲ್ಲಿ ಏನಾದ್ರೂ ಒಂದು ನೋಡಿ ಅದರಲ್ಲಿ ಒಂದು ವೈಷಯಿಕ ಔನ್ನತ್ಯ ಅಥವಾ ಅದರಲ್ಲಿ ಒಂದು ಸ್ವಾರಸ್ಯ, ಅದರಲ್ಲಿ ಒಂದು ಹೆಚ್ಚುಗಾರಿಕೆ ಎಷ್ಟು ಅದ್ಭುತವಾಗಿದೆ ಅಂತ ಒಂದನ್ನು ಅನುಭವಿಸಲ್ಲ. ಅವ್ರು ಮಾಡಿದ್ರೆ ಅವ್ರಿಗೆ ನಮ್ಗೇನು, ಅವರೇನು ಮಾಡಿದ್ದಾರೆ ಅದಕ್ಕ ನಮ್ಗಲ್ಲದೆ ಇದ್ರು ಎಷ್ಟೋ 100 ಜನ ಊಟ ಹಾಕಿದ್ದಾರೆ, ನನ್ ಕರೆದ್ರ ನೀನ್ ಊಟಕ್ಕೆ ಹುಟ್ಟಿದವನು ಗೊತ್ತಿರ್ಲಿಲ್ಲ ಕರೀಲಿಲ್ಲಪ್ಪ. ಜಗತ್ತಲ್ಲಿ ಬೇರೆಯವರಿಗೂ ಬೇಕಾದಷ್ಟು ಕರ್ತವ್ಯಗಳು ಮಾಡುವಂತ ಆಸಕ್ತಿ ಇದ್ದಾಗ ಆ ಆಸಕ್ತಿಯನ್ನು ಒಂದು ಸ್ವಾಗತಿಸುವ ಗುಣ ಇಲ್ಲದೆ ಇದ್ದಾಗ ನಾವು ಯಾವತ್ತೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಜೀವಜಾತಗಳಲ್ಲಿ ಪ್ರೀತಿಯನ್ನು ತೋರಿಸುವ ಅಥವಾ ಅದಕ್ಕೆ ಒಳ್ಳೆಯದಾಗ್ಲಿ ಅಂತ ಹಾರೈಸುವ ಗುಣ ಇದ್ದವನಿಗೆ ದೇವರು ಬೇಗ ಸಿಗ್ತಾನೆ. ಇದು ಕೃಷ್ಣನ ಮಾತು, ನನ್ನ ಮಾತಲ್ಲ. ಸರ್ವಭೂತ ಹಿತೇರತಾಹ ಮಾಮೇವ ತೇ ಪ್ರಾಪ್ನುವಂತಿ. ಎಲ್ಲ ಜೀವಜಾತಗಳನ್ನು ನನ್ನನ್ನು ಕಂಡು ಅದರಲ್ಲಿರುವ ಒಳಿತನ್ನ ಗ್ರಹಿಸಿ
ಕೆಡುಕಿದೆ ಅಂದ್ರೆ ಏನಿರಬೇಕು? ಉದಾಸೀನ ಅಷ್ಟೇ. ಉದಾಸೀನವದಾಸೀನ. ಭಗವಂತ ಇಷ್ಟು ಅನರ್ಥ ನೋಡುವಾಗ ನಮಗೆ ನಮ್ಮ ಸುತ್ತ 5 ಜನ ಬಂದ್ರೆ ಅದ್ರಲ್ಲಿ 3 ಜನ ನಮ್ಗೆ ಅನುಕೂಲಕರಲ್ಲ ಅನ್ನುವ ಕಾರಣಕ್ಕೋಸ್ಕರ ಮತ್ತೆ ಜನರನ್ನು ನಂಬುದೇ ಬಿಟ್ಟುಬಿಡ್ತೇವೆ. ಅವನ ಸೃಷ್ಟಿಯಲ್ಲಿರುವ ಅಷ್ಟೂ ಸೃಷ್ಟಿಯಲ್ಲಿರುವ ಎಷ್ಟೋ ಜೀವರಾಶಿಗಳು ಅವನನ್ನೇ ಬೈತಾ ಇರ್ತಾಳೆ, ಆದ್ರೆ ಅವನು ತನ್ನ ಕರ್ತವ್ಯ ಬಿಡ್ತಾನೆ. ಅವಿರುವುದೇ ಹಾಗೆ. ಅವುಗಳಿಗೆ ಅದಕ್ಕೇನು ಕೊಡ್ಬೇಕು ಅದನ್ನು ಕೊಡ್ತಾ ಇರ್ತಾನೆ. ಆಗ್ಲೂ ಒಂದು ದ್ವೇಷ ಮಾಡೋದು. ಅವ್ರು ಎಷ್ಟೇ ದ್ವೇಷ ಮಾಡಿದ್ರು ನನ್ನನ್ನೇ ಬೈತೀಯ, ನಿನ್ನ ನಾಲಿಗೆ ಬಿದೋಗ್ಲಿ ಅಂತ. ಒಂದ್ ವೇಳೆ ನಮ್ಗೇನಾದ್ರೂ ಆ ತರ ಕಂಟ್ರೋಲ್ ಪವರ್ ಇದ್ದಿದ್ರೆ ನಮ್ಮ ವಿರುದ್ಧ ಮಾತಾಡೋರ ನಾಲಿಗೆ ನಿಲ್ಲಿಸ್ಬೇಕು, ನಾವು ಎಷ್ಟು ಜನರ ನಾಲಿಗೆ ನಿಲ್ಲಿಸ್ತಿದ್ವಿ. ಆದ್ರೆ ದೇವರು ಬೈಯೋನಿಗೂ ನಾಲಿಗೆ ಕೊಡ್ತಾನೆ, ಹೊಗಳೋನಿಗೂ ನಾಲಿಗೆ ಕೊಡ್ತಾನೆ. ಹೊಗಳೋನಿಗೆ ಆ ಜೀವಂತ ಸೌಖ್ಯವನ್ನ ಅಲ್ಲಲ್ಲಿ ಅನುಭವ ಕೊಡ್ತಾನೆ. ಬೈಯುವ ಸುಖವಾಗಿದ್ರು ಕೂಡ ಬೈಕೊಂಡೇ ಕೂತು ಅಷ್ಟನ್ನು ಕಳ್ಕೊಳ್ತಾನೆ. ಅದರಿಂದಾಗಿ ನಾವು ಎಷ್ಟು ನಮ್ಮ ಮಾತಿನ ವಿಷಯ ಅಥವಾ ಗುರುತಿಸುವ ಶಕ್ತಿಯನ್ನ, ಭಗವಂತನ ಕಾರುಣ್ಯವನ್ನ ಇಲ್ಲದೇ ಇದ್ದದನ್ನು ಹೇಳಿ ಅಂತ ಹೇಳಿಲ್ಲ ಕೃಷ್ಣ. ಅಲ್ಲೇನೋ ಒಂದು ಎಕ್ಸ್ಕ್ಲೂಸಿವ್ ಆದ ಕ್ವಾಲಿಟಿ ಇದ್ದೇ ಇರುತ್ತೆ ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಂದು ಜೀವಿಯಲ್ಲಿ. ಅದನ್ನ ಗುರುತಿಸುವ ಶಕ್ತಿ ಅದು ಅವನು ಕೊಟ್ಟದ್ದು, ಅವನಿಂದಾಗಿ ಅಂತಹ ವೈಶಿಷ್ಟ್ಯ ಬಂತು. ಇದೆ ನಮಗೆ ಕಿರಿಕಿರಿ ಆಗುವ, ನಮ್ಮನ್ನ ವಿರೋಧಿಸುವ, ನಮ್ಮ ಭಾವನೆಗಳಿಗೆ ಬೆಲೆ ಕೊಡದ, ನಮ್ಮನ್ನ ಅರ್ಥೈಸಿಕೊಳ್ಳದ, ಬೇರೆ ಬೇರೆ ರೀತಿಯ ವಿರೋಧ ಮಾಡುವ ಶಕ್ತಿಗಳು ಇದ್ದೇ ಇರ್ತವೆ. ಪ್ರಹ್ಲಾದನಿಗೆ ಇರುವಷ್ಟು ಕಷ್ಟ ಅಂತ ನಮ್ಗೆ ಬಂದಿಲ್ಲ. ಅವನಿಗಿದ್ದ ಪರಿಸರ, ನಾವು ಅಪರೋಕ್ಷ ಜ್ಞಾನಿಗಳಂತೆ ಈಗ ಅವನ ಕಥೆಯೆಲ್ಲ ಯೋಚನೆ ಮಾಡಿ ಹೇಳ್ತೇವೆ. ಆದ್ರೆ ಒಬ್ಬ ಹುಡುಗನಾಗಿ ಯೋಚನೆ ಮಾಡಬೇಕಾದ್ದೇನು? ಸುತ್ತ ಇರುವ ಅಷ್ಟೂ ಜನ ರಾಕ್ಷಸರು, ಸ್ವತಃ ತಂದೆಯೇ ವಿರೋಧಿಸುವವ, ಅಧ್ಯಾಪಕರು ಕೂಡ ಅವನು ಪಾಠ ಹಾಕಿದ್ದು ಹೇಗೋ ಹಾಗೆ ಹೇಳುವರು. ಸೀತೆ 1 ವರ್ಷ ರಾವಣನ ವಶದಲ್ಲಿದ್ಲು. ನಾವು ಇದನ್ನೆಲ್ಲ ದೇವತೆಗಳು ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಪಾಠ ತಗೊಳ್ಳಿಕ್ಕಾಗಲ್ಲ. ನಮ್ಗೆ ಅವ್ರು ಏನ್ ಸೂಚಿಸ್ಲಿಕ್ಕೆ ಬಂದದ್ದು? ಅವ್ರಿಗೆ ಏನಾದ್ರೂ ಕಷ್ಟ ಇದೆಯಾ? ಆ ರೀತಿ ರಾಕ್ಷಸರನ್ನು ಸಿಕ್ಕಿ ಬಿಡುವ ಏನಾದ್ರೂ ಕರ್ಮ ಇದೆಯಾ? ಅವ್ರಿಗೇನ್ ಕರ್ಮ ಇಲ್ಲ. ಸೀತೆ ಭಗವಂತನ ವಿಶೇಷವಾದ ಭಕ್ತಳಾದ್ರಿಂದ ಇದೆಲ್ಲ ಲೆಕ್ಕ ಅಲ್ಲ. ಆದ್ರೆ ನಮ್ಗೇನ್ ತೋರಿಸ್ಲಿಕ್ಕೆ ಹೊರಟದ್ದು? ಅಷ್ಟು ಜನ ರಾಕ್ಷಸರು ಪ್ರತಿ ದಿವಸ ಅವಾಚ್ಯ ಶಬ್ದಗಳಿಂದ ರಾಮನನ್ನ ಬೈದು, ರಾವಣನ ಹೆಚ್ಚುಗಾರಿಕೆಯನ್ನು ಹೊಗಳಿ ಹೊಗಳಿ ಎಷ್ಟೋ ಜನ ಹಾಗೆ ಬಂಧನದಲ್ಲಿಟ್ಟಾಗ ಕೊನೆ ಪಕ್ಷ ಬದುಕ್ಲಿಕ್ಕಾದ್ರೂ ಇವ್ರ ಜೊತೆಗೆ ಇರಬೇಕು ಅಂತ ಅನ್ಕೊಂಡು ಮಾರ್ಪಟ್ಟು ಅವ್ರ ಜೊತೆ ಸೇರ್ಕೊಂಡು ಜೀವನ ನಡೆಸ್ಬಿಟ್ಟಿದ್ದಾರೆ ರಾವಣನ ಜೊತೆ. ಆದ್ರೆ ನಮ್ಗೆ 1 ವಾರ ನಮ್ಮವ್ರು ಯಾರು ಇಲ್ಲದ ಜಾಗದಲ್ಲಿ ಬರೀ ಬಯಸ್ಕೊಳ್ತಾ ಕೂತ್ಕೊಳ್ಳೋದ ಒಂದು ಯೋಚನೆ ಮಾಡಿ ಹೇಗಿರ್ತಿದ್ವಿ ನಾವು. ಎಷ್ಟು ಮಾನಸಿಕವಾಗಿ ಪೂರ್ತಿ ಜರ್ಜರಿತರಾಗಿ ಹೋಗ್ತಿದ್ವಿ. ಆ ಕರಿನೀರಿನ ಶಿಕ್ಷೆ, ಕಾಲಾಪಾನಿ ಅಂಡಮಾನ್ನಲ್ಲಿ ಹಾಕಿ ತಿನ್ನುವ ಪದಾರ್ಥ ಕೆಟ್ಟದು, ಬೆಳಕಿಲ್ಲ, ತಲೆ ಎತ್ತಿದ್ರೂ ತಲೆಗೆ ಮೇಲೆ ತಲೆ ಎತ್ತಿ ಕೂತ್ಕೊಳ್ಳಿಕ್ಕಾಗದಷ್ಟು ತಗ್ಗಿನ ಸೆಲ್ಗಳು ಅವರನ್ನು ಹಾಕುದು. ಅಷ್ಟು ಕಠೋರವಾದ ಶಿಕ್ಷೆ ಕೊಟ್ಟು ಅವರನ್ನ ಮಾನಸಿಕವಾಗಿ ಅಸ್ಥಿರಗೊಳಿಸಿ ಬಿಟ್ಟುಬಿಡ್ತಿದ್ರು. ಅಸ್ಥಿರವಾದ್ಮೇಲೆ ಅವರಿಂದ ವಿರೋಧ ಬರಲ್ಲ ಅಂತ ಕೊಂದ್ರೆ ಆ ಕಡೆಯಿಂದ ವಿರೋಧಗಳು ಜಾಸ್ತಿ ಆಗ್ತವೆ. ನಮ್ಮವರನ್ನು ಕೊಂದಿದ್ದಾರೆ ಅಂತ ಅವರನ್ನು ಕೊಲ್ಲೋದಿಲ್ಲ, ಕೊಂದು ಬಿಟ್ರೆ ಸಮಸ್ಯೆ ಅದು. ಮತ್ತೇನಂದ್ರೆ ಅವರ ಒಂದು ಹಿಂಸೆಯ ಭಾವನೆಗೆ ಒಂದು ಆಹಾರ. ಹಿಂಸೆ ಮಾಡುವುದೇ ಒಂದು ಕೆಲವರ ಅಭ್ಯಾಸ ಇರುತ್ತೆ ಅಂತ ಅವ್ರು ಮಾಡಿ ಬಿಟ್ಬಿಡುದು. ಅವರು ಸುಖವಾಗಿರ್ತಾರೆ, ನಮಗೂ ಕೆಲಸ ಆಗುತ್ತೆ ಅಂತ ಕೆಲವರನ್ನ ಅಂತ ಜೈಲಿನಲ್ಲಿ ನಿಯೋಜನೆ ಮಾಡಿ ಬಿಟ್ಬಿಡ್ತಿದ್ವಿ. ಕೊಲ್ಬಾರ್ದು ಅಷ್ಟೇ, ಜವಾಬ್ದಾರಿ ಕೊಲ್ಬಾರ್ದು. ಕೊಂದ್ರು ಮತ್ತೆ ಕೊನೆಗೆ ಅದೇನು ನ್ಯಾಯ ವ್ಯವಸ್ಥೆಗೆ ಯಾವುದು ಬರ್ತಿರ್ಲಿಲ್ಲ. ಅಂಥ ಶಿಕ್ಷೆ ಅನುಭವಿಸಿದವರು ಕೂಡ ಮಾನಸಿಕವಾಗಿ ಗಟ್ಟಿದ್ದು ಮತ್ತೆ ತಮ್ಮ ಕರ್ತವ್ಯದಲ್ಲಿ ತೊಡಗ್ತಾರೆ ಅಂದ್ರೆ ಯಾರು ಕೆಲವರಿಗೆ ಸಾಧ್ಯ. ಯಾವಾಗ ಸಾಧ್ಯ ಅಂದ್ರೆ ಸಾವರ್ಕರ್ ಅವರು ಹೇಳುವುದು ಗೀತೆಯಿಂದ ನಾನಷ್ಟು ಬದುಕಿದೆ ಅಂತ. ನಮ್ಗೆ ಅದಕ್ಕೋಸ್ಕರ ಆದ್ರೂ ಗೀತೆ ಬೇಕು. ನಮ್ಮ ಮಾನಸಿಕ ಸ್ಥಿತಿ ನಮ್ಮ ಮಕ್ಕಳಿಗೆ ಯಾಕೆ ಇವತ್ತು ಹೇಳ್ಕೊಡ್ಬೇಕು ಗೀತೆ ಅಂದ್ರೆ, ನಾವು ಇವತ್ತು ಎದುರಿಸುವ ಸವಾಲುಗಳು ಹಿಂದಿನ ಹಾಗೆ ತುಂಬಾ ಸೂಕ್ಷ್ಮ ಅಲ್ಲ, ತುಂಬಾ ಕಠೋರ. ಸಣ್ಣ ಸಣ್ಣ ಸಮಸ್ಯೆ ಅಲ್ಲ. ಇನ್ನು ಬಂದ್ರೆ ಅದು ಒಂದ್ರ ಮೇಲೆ ಆಕ್ರಮಣದ ರೂಪದಲ್ಲೇ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಭಗವಂತನನ್ನ ಸ್ವಲ್ಪ ಆದ್ರೂ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನ ನಾವು ಪಡಿಬೇಕು ಅಂದ್ರೆ ನಿಜವಾದ ಆತ್ಮನ ಬಗ್ಗೆ ಮತ್ತು ಪರಮಾತ್ಮನ ಬಗ್ಗೆ ಹೇಳುವ ಮಾತು ಸಿಗುದಿಲ್ಲ. ನಿಜವಾಗಿ ಜೀವ ಏನು ಅಂತ ಗೊತ್ತಾದ್ರೆ, ಇದು ಸಾಯುವುದಿಲ್ಲ ಅಂತ ಒಂದು ಅರ್ಥ ಆದ್ರೆ
ಆತ್ಮಹತ್ಯೆ ಪ್ರಯತ್ನಗಳು ಕಮ್ಮಿ ಆಗ್ತವೆ. ನಮ್ಗೀಗ ಏನು ಅಂದ್ರೆ ಒಟ್ಟು ಈಗ ಬರುವ ಕಷ್ಟವನ್ನು ಎದುರಿಸಲಿಕ್ಕಾಗುದಿಲ್ಲ ಅಂತ ನಾವು ಎಲ್ಲವನ್ನು ನಾಶ ಮಾಡುವುದು ಅಂತ ಕೂಡ್ತೇವೆ. ದೇಹ ನಾಶ ಮಾಡಿಬಿಟ್ರೆ ನಮ್ಮ ಸಮಸ್ಯೆ ಪರಿಹಾರ ಆಯ್ತು ಅಂತ. ಕರ್ಮ ಇದೆ ಅಂತ ಗೊತ್ತಿದ್ರೆ ಮತ್ತೆ ಅವನು ಇನ್ನೊಂದು ಸರ್ತಿ ಅಂತದ್ದೇ ಅವ್ಯವಸ್ಥೆಯಲ್ಲಿ ಹುಡುತಾನೆ. ಆಗ ಇನ್ನೂ ಡಬಲ್ ಕಷ್ಟ ಇರುತ್ತೆ. ಯಾಕೆಂದ್ರೆ ಈ ಕಷ್ಟವನ್ನು ಎದುರಿಸಿ ತಪ್ಪಿಸಿಕೊಂಡಿದ್ದಕ್ಕೆ ಮತ್ತೊಂದು ಶಿಕ್ಷೆ. ತಪ್ಪಿಸಿಕೊಂಡದ್ದಕ್ಕೆ, ಯಾಕೆಂದ್ರೆ ಶರೀರ ನಾವು ಕೇಳಿ ಇನ್ಫ್ಲುಯೆನ್ಸ್ ಮಾಡಿ ಪಡ್ಕೊಂಡದ್ದೇನಲ್ಲ. ಒಂದು ದೇವ್ರು ಕೊಟ್ಟಿದ್ದ, ಅದನ್ನು ದುರುಪಯೋಗ ಮಾಡ್ಕೊಂಡ್ವಿ. ನಾವೇ ಡಿಸೈಡ್ ಮಾಡಿ ದೇಹವನ್ನು ಬಿಡುವ ಪ್ರಯತ್ನ ಮಾಡಿದ್ವಿ. ಆ ಡಿಸೈಡ್ ಮಾಡಿದ ಇವನೇನಲ್ಲ, ಆದ್ರೆ ಇವನ್ ಮನಸ್ಸಿನಲ್ಲಿ ನಾನು ಸಾಯ್ಬೇಕು ಅಂತ ಒಂದು ಇಚ್ಛೆ ಇದ್ದದನ್ನ ದೇವರು ಅಭಿವ್ಯಕ್ತಿ ಮಾಡಿದ. ಆ ಇಚ್ಛೆಯಿಂದ ಅವರಿಗೆ ಮತ್ತೊಮ್ಮೆ ಆ ಶರೀರ ಸಿಗದ ಹಾಗಾಗತ್ತೆ. ಸ್ವತಂತ್ರ ಅಂದ್ರೆ ಅದು ಕೂಡ ಜೀವದ ಒಂದು ಭಾಗ. ಈಗ ಈ ಲಿಟ್ಮಸ್ ಒಂದು ಪೇಪರ್ ಇರುತ್ತಲ್ಲ, ಅದನ್ನ ನೀವು ಯಾವುದೋ ಒಂದು ಪದಾರ್ಥಕ್ಕೆ ಹಾಕಿದ್ರೆ ನೀಲಿ ಆಗುತ್ತೆ. ಅದು ಹೊಸದಾಗಿ ಬರುದಲ್ಲ, ಆ ನೀಲಿ ಅದರಲ್ಲೇ ಇರುತ್ತೆ. ನೀವು ಆ ದ್ರಾವಣಕ್ಕೆ ಹಾಕಿದಾಗ ಎತ್ತಿದಾಗ ನೀಲಿ ಕಾಣುತ್ತೆ. ಆಮೇಲೆ ಅಂದ್ರೆ ಅದು ಹೊಸದಾಗಿ ಬಂದಿದ್ದಲ್ಲ, ಅದರೊಳಗೆ ಇದೆ ಆ ಗುಣ. ಆ ದ್ರಾವಣ ಏನ್ ಮಾಡುತ್ತೆ ಅಂದ್ರೆ ಆ ಗುಣವನ್ನೇ ಎತ್ತಿ ತೋರಿಸುತ್ತೆ. ಹೇಗೋ ಹಾಗೆ ಜೀವನಲ್ಲಿ ಇಚ್ಛೆ ಅನ್ನೋದು ಇರುತ್ತೆ. ಆ ಜೀವದ ಅದು ಏನಂತಾರೆ ಸ್ವರೂಪವೇ ಅದೊಂದು. ಕರ್ಮ ಮತ್ತು ಇಚ್ಛೆ, ಜ್ಞಾನ ಇದೆಲ್ಲವೂ ಜೀವದ್ದೇ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಅದು ಯಾವ ತರದ ಇಚ್ಛೆ ಮಾಡಬೇಕು ಅಂತ ಅವನಲ್ಲಿ ಇರುತ್ತೋ ಅದಕ್ಕೆ ಸರಿಯಾಗಿ ಅದು ಪ್ರಕಟಗೊಳ್ಳುತ್ತೆ. ಪ್ರಕಟಗೊಂಡಾಗ ಏನಾಗುತ್ತೆ, ಅದು ಇಚ್ಛೆಗೆ ಸರಿಯಾಗಿ ಮತ್ತೆ ಕರ್ಮಗಳು, ಅದಕ್ಕೆ ಸಂಬಂಧಪಟ್ಟ ಯೋಗ, ಅದಕ್ಕೆ ಸಂಬಂಧಪಟ್ಟ ಯೋಗ್ಯತೆ, ಅದಕ್ಕೆ ಸಂಬಂಧಪಟ್ಟಂತ ಉಳಿದ ಕಾಲದ ವ್ಯವಸ್ಥೆ ಎಲ್ಲವೂ ಕೂಡ ಆಕ್ಟಿವೇಟ್ ಆಗುತ್ತೆ. ಹಾಗಾದ್ರೆ ಕುಂಭಕರ್ಣ ನಾನು ಈ ತರ ನಿದ್ದೆ ಮಾಡಕ್ ಕೇಳ್ಬಾರ್ದು ಅಂತ ಅವ್ನ ಇಚ್ಛೆ ಇದ್ರು ದೇವತೆಗಳು ಬೇಡ ಅಂತ ಸರಸ್ವತಿ ಮಾತೇನೆ ನಾಲ್ಗೆ ತಪ್ಪಿಸಿ ಅದು ತಪ್ಪಾದಂಗಾಗ್ಲಿಲ್ಲ. ಈಗ ಏನ್ ಗೊತ್ತಾ, ಅವನ ಇಚ್ಛೆ ಇತ್ತು ಆದ್ರೆ ಯೋಗ್ಯತೆ ಇರಲಿಲ್ಲ. ಇಚ್ಛೆ ಎಷ್ಟೋ ಇರುತ್ತೆ, ಅದಕ್ಕೆ ತಕ್ಕ ಕರ್ಮ ಬೇಕಲ್ಲ. ಕರ್ಮ ಮಾಡದೆ ಇಚ್ಛೆ ಮಾಡಿದ್ರೆ ಅದನ್ನ ಹೇಗೆ ಕೊಡುದು? ಇಚ್ಛೆ ಇರುತ್ತೆ, ಇಚ್ಛೆ ಏನೇನೋ ಇರುತ್ತೆ ನಮಗೆ, ಆದ್ರೆ ಅದು ಎಲ್ಲದೂ ಕೂಡ ಒಂದಾಗ್ಬೇಕಲ್ಲ. ಕಾರ್ಯಭಾರ ಆಗ್ಲಿಕ್ಕೆ ಜ್ಞಾನವೂ ಬೇಕು, ಪ್ರಯತ್ನವೂ ಬೇಕು, ಇಚ್ಛೆಯೂ ಬೇಕು. ಬರೀ ಆಗಿದ್ರು ಸಿಗ್ತಿಲ್ಲ, ಇಚ್ಛೆ ಇತ್ತು, ಯೋಗ್ಯತೆ ಇರಲಿಲ್ಲ. ಪವರ್ ಅಲ್ಲ, ಯೋಗ್ಯತೆ ಬೇಕಲ್ಲ. ಸ್ವಭಾವ ಒಳ್ಳೇದಿದ್ರೆ ಆ ಇಚ್ಛೆಗೆ ಅರ್ಥ ಇರುತ್ತೆ. ಸ್ವಭಾವ ಇಲ್ಲದೆ ಇದ್ರೆ ಇಚ್ಛೆ ಮಾತ್ರ ಇದ್ರೆ ಉಪಯೋಗ ಇಲ್ಲ. ತಿಳುವಳಿಕೆ ಇದ್ರೆ ಕೆಲಸ ಆಗಲ್ಲ. ತಿಳುವಳಿಕೆ ಇದ್ದು ಇಚ್ಛೆ ಇಲ್ಲ ಅಂದ್ರೂ ಕೆಲಸ ಆಗಲ್ಲ. ತಿಳುವಳಿಕೆ ಇತ್ತು ಪ್ರಯತ್ನ ಮಾಡಲಿಲ್ಲ ಆಗ್ಲೂ ಕೆಲಸ ಆಗಲಿಲ್ಲ. ಇಚ್ಛೆ ಇಲ್ಲ, ಪ್ರಯತ್ನ ಮಾಡದ, ತಿಳುವಳಿಕೆ ಇತ್ತು, ಸರಿ ಆಗಲ್ಲ. ಮಾಡಬೇಕು ಅಂತ ಇಚ್ಛೆ ಇಲ್ಲದೆ ಮಾಡ್ಲಿಕ್ಕೆ ಗೊತ್ತುಂಟು ಅಂತ ಮಾಡ್ತಾನೆ. ಉಣ್ಣುವವರು ದೇವರೇ ಗತಿ, ಅವನು ಇಂಟ್ರೆಸ್ಟ್ ಇಂದ ಮಾಡುವುದೇ ಇಲ್ಲ. ತಿನ್ನೋನಿಗೆ ಅಯ್ಯೋ ಯಾಕಾದ್ರೂ ಇವನ ಹತ್ರ ಅಡಿಗೆ ಕೇಳಿದೆ ಎಲ್ಲ ಕೆಂಪು ಮಾಡಿಟ್ಟಿರ್ತಾನೆ, ಅದು ಕೆಂಪು ನೀರ್ ತರ ಇರುತ್ತೆ, ಸಾರ ಆಗಿರಲ್ಲ. ಆದ್ರೆ ಇಚ್ಛೆ ಇದ್ದು ಜ್ಞಾನ ಇದ್ದು ಇಲ್ಲ ಅಂತ ಹೇಳುದು ನಾನು. ಇಚ್ಛೆ ಸ್ವತಂತ್ರ ಅಂದ್ರೆ ಹೇಗ್ ಗೊತ್ತಾ, ಒಳಗಿನಿಂದ ಇಚ್ಛೆಯನ್ನ ದೇವರು ಕೂಡ ಹುಟ್ಟಿಸುವುದಲ್ಲ, ಇರುವುದು ಅವನಲ್ಲೇ ವ್ಯಕ್ತ ಆಗುತ್ತೆ. ಆದ್ರೆ ಅದನ್ನು ಕಾರ್ಯರೂಪಕ್ಕೆ ಬರ್ಲಿಕ್ಕೆ ಬೇಕಿರುವ ಫೆಸಿಲಿಟಿ ಕೊಡಬೇಕಾದವನು ಭಗವಂತ. ಇಚ್ಛೆ ಹುಟ್ಟಬಹುದು, ಜೀವನಲ್ಲಿ ಇರುವುದರಿಂದನೇ ಅದು ಹುಟ್ಟುದು, ಅದು ಅವನಲ್ಲೇ ಇರುವುದರಿಂದ ಹುಟ್ಟುದು. ಆದ್ರೆ ಹುಟ್ಟಿದ್ರೆ ಅದಕ್ಕೆ ಕರ್ಮದ ವ್ಯವಸ್ಥೆ ಇದೆಯಾ ಅಂತ ಅವನಿಗೆ ಗೊತ್ತಿಲ್ಲ, ಕಾಲದ ವ್ಯವಸ್ಥೆ ಇದೆಯಾ ಅಂತ ಅವನಿಗೆ ಗೊತ್ತಿಲ್ಲ. ದೇವರಿಗೆ ಎಲ್ಲವೂ ಗೊತ್ತು, ಅವನ ಇಚ್ಛೆಯೂ ಗೊತ್ತು, ಕಾಲವೂ ಗೊತ್ತು, ಕರ್ಮವೂ ಗೊತ್ತು, ಯೋಗ್ಯತೆಯೂ ಗೊತ್ತು. ಅದು ಯೋಗ್ಯತೆ ಇದ್ದು ಇಚ್ಛೆ ಬಂತು ಅಂತ ಆದ್ರೆ ಅದಕ್ಕೆ ತಕ್ಕ ಪ್ರಯತ್ನ ಮಾಡುವ ವ್ಯವಸ್ಥೆಯೂ ಅವನಲ್ಲಿ ಇದೆ ಅಂದ್ರೆ ಅದನ್ನು ಕೆಲಸ ನಡೆಸ್ತಾ ಹೋಗ್ತಾನೆ. ಎಷ್ಟೋ ಸರ್ತಿ ನಾವು ಯೋಚನೆ ಮಾಡಿ ಕೆಲಸ ಮಾಡಿದ ತಕ್ಷಣ ಆಗ್ಬಿಡುತ್ತೆ. ನಾವಾಗ ಅನ್ಕೋತೀವಿ ನಾನೇ ಮಾಡಿದ್ದು ಅಂತ. ವಸ್ತುತ ನಾವು ಮಾಡಿದ್ದಂದ್ರೆ ಅದಕ್ಕೆ ಸರಿಯಾದ ಯೋಗ್ಯತೆ ಇತ್ತು, ಅದಕ್ಕೆ ಸರಿಯಾದ ಕರ್ಮ ಇತ್ತು, ಆಗೋಯ್ತು. ದೇವರು ಸೆಟ್ ಮಾಡಿ ಬಿಟ್ಟಿದ್ದ. ಕೆಲವು ಸರ್ತಿ ಆಗದೇ ಇದ್ದಾಗ ದೇವರನ್ನು ದೂರ್ತೇವೆ ನಾವು. ನಾನು ಇಷ್ಟು ಮಾಡಿ ನನಗೆ ಒಂದು ದೇವರು ಸಹಾಯ ಮಾಡಲಿಲ್ಲ, ಆಗಿದ್ದೆಲ್ಲ ಯಾರು ಮಾಡಿದ್ದಾಗಾದ್ರೆ? ಇಲ್ಲಿ ಮಾಡ್ಲಿಲ್ಲ ಅಂದ್ರೆ ಬೇರೆ ಎಲ್ಲ ಆಗಿದೆ ಅಂದ್ರೆ, ಹಾಗಾದ್ರೆ ಇಲ್ಲ ಆಗದೆ ಇದ್ದದ್ದು ನಾವು ಪ್ರಯತ್ನ ಮಾಡದೇ ಆಯ್ತು, ಅಲ್ಲಾಯ್ತು ಅಂದ್ರೆ ಯಾರಿಂದ ಆಯ್ತು? ನಮ್ಮಿಂದ ಅಂತೂ ಅಲ್ಲ ಅನ್ನೋದು ಸ್ಪಷ್ಟ ಅಲ್ವಾ? ದುಃಖ ಯಾವತ್ತಾದ್ರೂ ನಾವು ಬೇಡಿ ತಗೊಳ್ತಾ ಇದ್ದೀವ? ಇಲ್ಲ. ಮತ್ತೆ ಸುಖವನ್ನು ಬೇಡಿ ತಗೊಳ್ಳೋ ಕಷ್ಟ ಯಾಕೆ ತಗೋತೀವಿ? ಸುಖವೂ ಅದಾಗೆ ಬರುತ್ತೆ, ದುಃಖವೂ ಅದಾಗೆ ಬರುತ್ತೆ. ನಮ್ದೇನು
ಕರ್ತವ್ಯ ಏನು ಅಂತ ತಿಳಿದು ನಮ್ಗೆ ಎಷ್ಟು ಸಾಮರ್ಥ್ಯ ಉಂಟ ಆ ಪ್ರಯತ್ನವನ್ನ ಯಥಾಶಕ್ತಿ, ಈ ಶಕ್ತಿ ಮೀರಿ ಅಂತೆಲ್ಲ ಪ್ರಯೋಗ ಮಾಡ್ತಿರ್ತೇವೆ ನಾವು. ಶಾಸ್ತ್ರೀಯವಾಗಿ ಶಕ್ತಿ ಮೀರಿ ಪ್ರಯತ್ನ ಮಾಡ್ಲಿಕ್ಕೆ ಆಗುದೇ ಇಲ್ಲ, ಶಕ್ತಿ ಮೀರ್ಲಿಕ್ಕೆ ಆಗುದಿಲ್ಲ, ಎಷ್ಟಿದೆಯೋ ಅಷ್ಟಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಹೊಟ್ಟೆ ಮೀರಿ ತಿನ್ನುವುದು ಅಂದ್ರೆ ಏನರ್ಥ? ಹೊರಗಡೆ ಕಟ್ಕೊಳ್ಬೇಕಾಗ್ತದೆ ಒಂದು ಕವರಲ್ಲಿ, ಅದಕ್ಕಿಂತ ಹೆಚ್ಚು ಹೊಟ್ಟೆ ಒಳಗೆ ಹಾಕೊಳ್ಳಿಕ್ಕಂತೂ ಆಗಲ್ಲ. ಯಾಕೆ ಅವ್ಯಕ್ತದ ಉಪಾಸನೆ ಮಾಡುವುದನ್ನ ಬೇಡ ಅಂತ ಹೇಳ್ತಾ ಇದ್ದಾನೆ? ಯಾಕಂದ್ರೆ ಬೇಡ ಅಂತ ಡೈರೆಕ್ಟ್ ಹೇಳಿಲ್ಲ ಕೃಷ್ಣ. ನನ್ನನ್ನು ಉಪಾಸನೆ ಮಾಡುವವನಿಗೆನೆ ನಿಜವಾದ ಗತಿ ಆಗುತ್ತೆ, ನಾಮೇವ ತೇಯಾಂತಿ, ನನ್ನನ್ನೇ ಹೊಂದುತ್ತಾನೆ. ಕಷ್ಟ ಅಂತಲ್ವಾ? ಹಾ, ಅದಕ್ಕೆ ಕೃಷ್ಣ ಹೇಳಿದ್ದು ಕ್ಲೇಶೋಧಿಕ ತರಹ. ಅವ್ಯಕ್ತದ ಉಪಾಸನೆ ಕ್ಲೇಶ ಅಧಿಕ ತರ. ದೇವರ ಉಪಾಸನೆಗಿಂತ ಅಕ್ಷರದ ಉಪಾಸನೆ ಕಷ್ಟ, ಅವ್ಯಕ್ತದ ಉಪಾಸನೆ ಕಷ್ಟ. ಯಾಕೆ? ಅವ್ಯಕ್ತಾಸಕ್ತ ಚೇತುಸಾಂ ಅವ್ಯಕ್ತಾಧಿಗತೆ ದುಃಖಂ ದೇಹ ಬದ್ಧಿರವಾಪ್ಯತೆ. ಏನಂದ್ರೆ ತುಂಬಾ ನಿಯಮಗಳು, ಕಟ್ಟುನಿಟ್ಟಾಗಿರಬೇಕು. ಒಂದು ತಪ್ಪಿದ್ರೆ ಮತ್ತೆ ಫಸ್ಟ್ ಇಂದ ಬರಬೇಕು, ಮಧ್ಯದಲ್ಲಿ ವಾಪಸ್ ಕರ್ಕೊಳ್ಳುವ ಕಾರ್ಯಕ್ರಮ ಇಲ್ಲ. ಅವನ ಸಂಕಲ್ಪ ಏನು ಅಂತಂದ್ರೆ ಭಗವಂತನದ್ದು ಇಷ್ಟಾದ್ರೂ ಮಾಡ್ತಿದ್ದಾನಲ್ಲ, ಚೂರು ಹೆಚ್ಚು ಕಮ್ಮಿ ಆಗುತ್ತೆ. ಈ ಮನೆಯಲ್ಲಿ ಅದು ಕೆಲವೊಮ್ಮೆ ತಂದೆ ತರ ಇರ್ತಾನೆ, ತಾಯಿ ತರ ಇರ್ತಾನೆ, ಅದು ಸಾಮಾನ್ಯ. ಆದ್ರೆ ಕೆಲವೊಂದ್ ಸರ್ತಿ ಉಲ್ಟಾ ಇರುತ್ತೆ. ತಂದೆ ಸ್ವಲ್ಪ ತಾಯಿ ತರ, ತಾಯಿ ಸ್ವಲ್ಪ ತಂದೆ ತರ ಇರುತ್ತೆ ಕೆಲವೊಂದ್ ಸರ್ತಿ. ಅಂದ್ರೆ ಮಕ್ಕಳಿಗೆ ಕೆಲವೆಲ್ಲ ಫ್ರೀ ಬಿಡ್ತಿರ್ತಾರೆ. ಅಪ್ಪ ಸಾಮಾನ್ಯ ಏನೋ ಮಾಡ್ತಿರ್ತಾನೆ, ಯಾಕೆ ಅಷ್ಟೇ ಎಲ್ಲದಕ್ಕೂ ಅದು ಪ್ರತಿಯೊಂದಕ್ಕೂ ಮುಗ್ ತೋರಿಸ್ತಿ ಅಂತ ಬೈತಿರ್ತಾನೆ. ಅಥವಾ ಕೆಲವೊಮ್ಮೆ ಅಪ್ಪ ಆಗಿರ್ತಾನೆ, ಅಮ್ಮ ಬಿಟ್ಬಿಡ್ತಾರೆ. ಮಕ್ಕಳು ಬೆಳಿಬೇಕು, ಎಲ್ಲದಕ್ಕೂ ಪ್ರಶ್ನೆ ಮಾಡಬಾರ್ದು ಅಂತ ಮಕ್ಕಳಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಆದ್ರೆ ಪ್ರತಿಯೊಂದು ಹಂತದಲ್ಲೂ ಭಗವಂತ ಬಿಡ್ತಾನೆ. ಅದರಿಂದ ಅವನು ತ್ವಮೇವ ಮಾತಾಚ ಪಿತಾಚ ಪಿತಾ ತ್ವಮೇವ, ಅವನು ತಂದೆಯೂ ಹೌದು ತಾಯಿಯೂ ಹೌದು. ತಪ್ಪು ಮಾಡಿದಾಗ ಶಿಕ್ಷೆ ಕೊಡುವಲ್ಲಿ ಸ್ವಲ್ಪವೂ ಕೂಡ ಕರುಣೆ ತೋರಿಸಲ್ಲ. ಯಾವಾಗ? ಅದು ಕ್ಷಮಿಸಲಾರದ ತಪ್ಪಾದಾಗ. ಆದ್ರೆ ಉಳಿದಂತೆ ಸಣ್ಣ ಪುಟ್ಟ ತಪ್ಪಾದಾಗ ಅವನು ತಲೆನೇ ಕೆಡಿಸ್ಕೊಡಲ್ಲ. ಆದ್ರೆ ತಾಯಿ ಸ್ವಲ್ಪ ಸ್ಟ್ರಿಕ್ಟ್, ಸಹಿಸುವುದೇ ಇಲ್ಲ. ಅದು ಸಹಿಸುವುದಿಲ್ಲ ಅಂದ್ರೆ ಅವಳ ಉಪಾಸನೆಯಲ್ಲಿ ಹೆಚ್ಚು ಕಮ್ಮಿ ಆದ್ರೆ, ನಿಮ್ಗೆ ಈ ಶಬ್ದಗಳೆಲ್ಲ ಅಂದ್ರೆ ಈಗಲೇ ಕೇಳ್ಬೋದು, ತಂತ್ರ ಗ್ರಂಥಗಳೆಲ್ಲ ತುಂಬಾ ರಾಮಕೃಷ್ಣ ಪರಮಹಂಸರು ಲಕ್ಷ್ಮೀ ಮಾತೆಯನ್ನೇ ಉಪಾಸನೆ. ಹೌದು. ಅಂದ್ರೆ ಅವ್ರದಲ್ಲಿ ಪೂರ್ತಿ ಅದೇ ಶಕ್ತಿ ಅಂತ, ಅವರು ಲಕ್ಷ್ಮಿ ಅಂತ ಶಬ್ದ ಬಳಸಿಲ್ಲ, ಅವರು ಶಕ್ತಿಯ ಉಪಾಸನೆ ಅಂತ ಬಳಸುದು. ಅದೇನು ಅಂತ ನಮಗೆ ಪೂರ್ತಿ ಈಗದೆ ನಾನು ಏನು ಹೇಳಲಿಕ್ಕೆ ಹೊರಟೆ ಅಂದ್ರೆ, ಅದರ ಸ್ವರೂಪದ ಚಿಂತನೆಯಲ್ಲಿ ಅವರಿಗೆ ಎಷ್ಟು ಸಿಕ್ಕಿದ್ರು ಕೂಡ ಲೋಕದ ಸಿದ್ಧಿಗಳು ಬೇಕಾದಷ್ಟು ಸಿಗ್ತವೆ. ಜೀವದ ಪರಿಚಯವೂ ಚೆನ್ನಾಗಾಗುತ್ತೆ. ದೇವರನ್ನು ಕಂಡಿದ್ದಾರೋ ಇಲ್ಲೋ ಅನ್ನೋ ವಿಷಯದಲ್ಲಿ ನಮ್ಗೆ ಏನು ಅಸ್ಪಷ್ಟ. ಮತ್ತೆ ಅವರು ನಿಜವಾಗಿ ಏನ್ ಮಾಡಿದ್ದಾರೆ ಅದನ್ನು ಯಾವತ್ತೂ ಹೇಳಲ್ಲ. ಅವರಿಗೆ ಒಳಗಿನ ಏನ್ ಅನುಭವ ಆಗಿರುತ್ತೆ ಅದನ್ನು ಪೂರ್ತಿ ಯಾವತ್ತೂ ಬಿಟ್ಟುಕೊಡಲ್ಲ. ಯಾಕಂದ್ರೆ ಅದು ಅವರಿಗೆ ಆದೇಶ ಇರುವುದೇ ಹಾಗೆ ಇರುತ್ತೆ. ನಾ ಹೇಳಿದ್ದಲ್ವಾ, ಯಾವತ್ತು ಯಾವ ಅನುಭವನ ಪೂರ್ತಿ ಬಿಟ್ಕೊಡಲ್ಲ, ಯಾರೂ ಬಿಟ್ಕೊಡಲ್ಲ. ಅವರಿಗೆ ಬಿಟ್ಕೊಡಬಾರ್ದು ಅಂತ ಅನ್ನುವುದು ಒಂದು ಆದೇಶ ಇರುತ್ತೆ. ಆದ್ರೆ ಏನ್ ಹೇಳ್ಬೇಕು ಅದೇನ್ ಗೊತ್ತಾ, ಹೇಳಿರ್ತಾರೆ, ಅರ್ಥ ಆಗುದು ಬೇರೆನೆ ಅರ್ಥ ಆಗಿರುತ್ತೆ. ಉಪಾಸನೆಯ ಸ್ವರೂಪಗಳೆಲ್ಲ ನಮಗೇನ್ ಬೇಕು ಅಂತಿರುತ್ತೋ ಅಥವಾ ನಾವು ಅವರನ್ನು ಏನು ಅಂತ ಡಿಸೈಡ್ ಮಾಡಿರ್ತೋ ಆ ತರ ನಾವು ಓದ್ತೇವೆ ಹೊರತು ಅಲ್ಲಿ ನಿಜವಾಗಿ ಅವ್ರು ಹೇಳಿದ ಶಬ್ದದ ಭಾವ ಏನು ಅದನ್ನು ಗ್ರಹಿಸ್ಲಿಕ್ಕೆ ಹೋಗುದಿಲ್ಲ. ಇಲ್ಲಿ ಒಟ್ಟು ಅಭಿಪ್ರಾಯ ಏನು ಅಂದ್ರೆ, ಲಕ್ಷ್ಮಿಯನ್ನು ಉಪಾಸನೆ ಮಾಡಿದ ಮೇಲೂ ಮತ್ತೆ ನಾರಾಯಣನ ಉಪಾಸನೆ ಮಾಡಲೇಬೇಕು. ಯಾಕೆಂದ್ರೆ ಮುಕ್ತಿದಾತೃ ಭಗವಂತನ ಹೊರತು ಲಕ್ಷ್ಮಿ ಅಲ್ಲ. ಲಕ್ಷ್ಮಿ ಇನ್ಫ್ಲುಯೆನ್ಸ್ ಮಾಡಿ, ನೋಡಪ್ಪ ಇವನೊಬ್ಬ ಭಕ್ತ ಇದ್ದಾನೆ, ಸ್ವಲ್ಪ ದಾರಿ ತೋರಿಸು ಅಂತ ಇಷ್ಟು ಹೇಳ್ಬೋದಷ್ಟೇ ಬಿಟ್ರೆ ಡಿಸೈಡ್ ಮಾಡೋನು ಅವನಿಗೆ. ಅವಳು ತಕ್ಷಣದಲ್ಲಿ ಯಾರನ್ನು ಹಾಗೆ ಇನ್ಫ್ಲುಯೆನ್ಸ್ ಮಾಡಲ್ಲ, ಅದೇ ಕಷ್ಟ. ಪ್ರಾಣದೇವರಾದ್ರೂ ಸ್ವಲ್ಪ ಇನ್ಫ್ಲುಯೆನ್ಸ್ ಜಾಸ್ತಿ ಮಾಡ್ತಾನೆ, ಲಕ್ಷ್ಮೀದೇವಿ ಪಕ್ಕ ಇನ್ಫ್ಲುಯೆನ್ಸ್ ಮಾಡಿದ್ರು. ಅವಳು ಲೋಕದ ಫಲಗಳನ್ನೇ ಕೊಟ್ಟು ಇನ್ನು ಏನ್ ಬೇಕೋ ಅದೆಲ್ಲ ತಗೋಂತ. ಲೋಕದ ಫಲ ಬೇಕಾದಷ್ಟು ಸಿಗುತ್ತೆ, ಆದ್ರೆ ಭಗವಂತನಲ್ಲಿಗೆ ಹೋಗ್ಬೇಕು ಅಂತ ಅನ್ನೋದು ಅವನ ಮನಸ್ಸಲ್ಲಿ ಇದ್ರೆ ಮಾತ್ರ ಕೊಡುತ್ತೆ. ಹೊಸ ಕಣ್ಣು ನನಗೆ ಹಚ್ಚಲಿಬೇಕು ಜಗದಂಬೆ, ವಸುದೇವ ಸುತನ ಕಾಂಬುದಕ್ಕೆ ಅಂತ ಒಂದು ಹಾಡು ಹೇಳ್ತಾರೆ. ಅವಳತ್ರ ನನಗೆ ಅವಳೇನು ಹೇಳ್ತಾಳೆ, ಮಮ ಯೋನಿ ರಪ್ಸ್ವ ಅಂತ ಸಮುದ್ರೇ, ನನಗೆ ಕಾರಣವಾದ ಶಕ್ತಿ ಕ್ಷೀರಶಾಹಿಯಾದ ಭಗವಂತ ಅಲ್ಲಿ ಶೇಷನ ಮೇಲೆ ನೆಲೆಸಿದ್ದಾನೆ
ಅಂತ ಅವಳು ಹೇಳ್ತಾಳೆ. ಜಗತ್ತಿನ ಎಲ್ಲವನ್ನೂ ಸೃಷ್ಟಿ ಮಾಡ್ತೇನೆ ನಾನು. ಎಂ ಬ್ರಹ್ಮಾಣಂ ತಮ್ ಋಷಿಂ ತಮ್ ಸುಮೇಧಾ, ನಾನು ಬ್ರಹ್ಮನನ್ನ ಸೃಷ್ಟಿ ಮಾಡ್ತೇನೆ, ರುದ್ರನನ್ನ ಸೃಷ್ಟಿ ಮಾಡ್ತೇನೆ, ಋಷಿಯನ್ನು ಸೃಷ್ಟಿ ಮಾಡ್ತೇನೆ. ಯಾರನ್ನ ಎಲ್ಲಿ ಕೂಡಿಸ್ಬೇಕು ಆ ಸ್ಥಾನಗಳಲ್ಲಿ ತತ್ತ ಪದಗಳಲ್ಲಿ ಸ್ಥಾನಗಳಲ್ಲಿ ಅವರನ್ನು ಕೂಡಿಸ್ತೇನೆ. ಆದ್ರೆ ನಾನು ಈ ಸ್ಥಾನದಲ್ಲಿದ್ದು ಇಷ್ಟೆಲ್ಲ ಮಾಡ್ಲಿಕ್ಕೆ ಕಾರಣ ಯಾವುದು ಅಂದ್ರೆ ಸಮುದ್ರದಲ್ಲಿ ನೆಲೆಸಿ ಶೇಷಶಾಹಿಯಾದ ಭಗವಂತ ಇದಕ್ಕೆಲ್ಲ ಮೂಲ ಕಾರಣ ಅಂತ ಅವಳೇ ಹೇಳ್ಕೊಳ್ತಾಳೆ. ನೀವು ಅಲ್ಲಿಗೆ ಹೋದ್ಮೇಲೂ ಮತ್ತೆ ವಾಪಸ್ಸು ನಾರಾಯಣನ ಉಪಾಸನೆಗೆ ಹೋಗ್ಲೇಬೇಕು. ಅದರ ಬದಲು ಒಟ್ಟಿಗೆ ಇದ್ದಾರೆ ಅಂತ ಚಿಂತಿಸಿ ಮುಂದೆ ಹೋಗ್ಬೋದಲ್ಲ. ಮತ್ತೆ ಹೊಸ ಸ್ಟೆಪ್ ಯಾಕೆ ಮಧ್ಯದಲ್ಲಿ ಮೆಟ್ಟಲು ತಗೊಳ್ತೀರಿ? ಪ್ರತ್ಯೇಕ ಲಕ್ಷ್ಮಿ ಉಪಾಸನೆ ಮಾಡುವುದನ್ನ ಶಾಸ್ತ್ರ ತುಂಬಾ ವಿರೋಧಿಸುತ್ತೆ. ವಿಷ್ಣುನ ಸಹಿತಾಧ್ಯಾತ, ದೇವರ ಜೊತೆಗಿದ್ದೇ ಅವಳನ್ನು ಉಪಾಸನೆ ಮಾಡಬೇಕು ಹೊರತು ಪ್ರತ್ಯೇಕ ಉಪಾಸನೆ ಮಾಡಿದ್ರೆ ಅವಳಿಗೆ ಇಷ್ಟ ಆಗಲ್ಲ. ಲೋಕದ ಫಲಗಳು ಸಿಗ್ಬೋದು, ಆದ್ರೆ ಅದು ಶಾಶ್ವತ ಅಲ್ಲ. ದೇವರ ಜೊತೆಗಿದ್ದು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಆವಾಗ ಅದು ಸ್ಥಿರ ಲಕ್ಷ್ಮಿ. ದೇವರ ಜೊತೆಗಿಲ್ಲದೆ ಕೇವಲ ಲಕ್ಷ್ಮಿಯನ್ನು ಉಪಾಸನೆ ಮಾಡಿದ್ರೆ ಸಂಪತ್ತು ಸಿಗುತ್ತೆ, ಅದು ಚಂಚಲ. ಇವತ್ತಿದೆ, ನಾಳೆ ಇದೆ, ನಾಳೆ ಗೊತ್ತಿಲ್ಲ ಎಲ್ಲಿ ಹೋಗುತ್ತೆ ಅಂತ. ಸ್ಥಿರವಾದ ಸಂಪತ್ತು ಬರಬೇಕು ಅಂದ್ರೆ ನಾರಾಯಣನ ಜೊತೆಗೆ ಆಕೆಯನ್ನ ಚಿಂತಿಸಬೇಕು ಅಂತ ಹೇಳುವುದು. ಹಾಗಾಗಿ ನೀವು ಗಮನಿಸಿ, ಸ್ತೋತ್ರಗಳಲ್ಲಿ, ಶಾಸ್ತ್ರಗಳಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಸೀತಾಯ ಪತಯೇ ನಮಃ ಅಥವಾ ರುಕ್ಮಿಣೀಶ, ದೇವರಿಗೆ ಯಾವಾಗ್ಲೂ ಕೂಡ ಲಕ್ಷ್ಮೀನಾರಾಯಣ ಅಥವಾ ದೇವತೆಗಳನ್ನು ತಗೊಂಡ್ರು ಏನು ಪಾರ್ವತಿ ಪರಮೇಶ್ವರ, ಸರಸ್ವತಿ ಬ್ರಹ್ಮ, ಜೋಡಿಯಾಗಿ ಚಿಂತನೆ ಮಾಡಬೇಕು ಅಂತ ಹೇಳುತ್ತೆ. ಪೂಜೆಗಳಲ್ಲೂ ಸಾಮಾನ್ಯವಾಗಿ ಒಟ್ಟೊಟ್ಟಿಗೆ ಪೂಜೆ ಮಾಡುವುದು ಅಂತ ಹೇಳುದು. ನಮಗೆ ಅದರ ಪೂಜಾ ವಿಧಾನಗಳ ಕಲ್ಪನೆ ಇಲ್ಲ, ಆದ್ರಿಂದಾಗಿ ನಾವು ಬರೀ ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ. ಬರೀ ಲಕ್ಷ್ಮೀ ಪೂಜೆ ಮಾಡುವುದನ್ನು ಹೇಳಲ್ಲ, ಒಟ್ಟಿಗೆ ನಾರಾಯಣ ಜೊತೆಗೇನೆ ಪೂಜೆ ಮಾಡಬೇಕು. ಅವಳ ವಿಶೇಷ ಒಂದು ಸಾನ್ನಿಧ್ಯ ಅವತ್ತಿದೆ ಅನ್ನುವ ಕಾರಣಕ್ಕೋಸ್ಕರ ಅವಳನ್ನು ನೆನೆದು ಎಲ್ಲವನ್ನು ಪೂಜೆ ಮಾಡುವುದು ಅಂತ. ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರ ಅನನ್ಯೇವ ನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಂ ಅಹಂ ಸಮುದ್ರತ. ಅವ್ಯಕ್ತ ತತ್ವದ ಉಪಾಸನೆಯನ್ನ ಯಾರು ಮಾಡ್ತಾ ಹೋಗ್ತಾನೋ ಅವನಿಗೆ ಕೆಲಸ ಜಾಸ್ತಿ, ಆಯಾಸ ಜಾಸ್ತಿ, ಶಕ್ತಿಯ ಪ್ರಯೋಗ ಹೆಚ್ಚು ಮಾಡಬೇಕಾಗತ್ತೆ, ಹೆಚ್ಚು ಜಾಗ್ರತೆ ವಹಿಸಬೇಕಾಗತ್ತೆ. ಎಲ್ಲಿ ಚೂರು ಜಾಗ್ರತೆ ತಪ್ಪಿತು ಅಂದ್ರೆ ನೀವು ಈ ನವರಾತ್ರಿ ಇತ್ಯಾದಿ ಉಪಾಸನೆಗಳನ್ನು ಮಾಡುವಾಗ ಗಮನಿಸಿ, ಅಲ್ಲಿ ಸಿಕ್ಕಾಪಟ್ಟೆ ಶುಚಿಯನ್ನು ಕಾಪಾಡಿಕೊಳ್ಬೇಕು. ಅದನ್ನು ಚೂರು ಹೆಚ್ಚು ಕಮ್ಮಿ ಆದ್ರೆ ಅವರು ಅದು ತಕ್ಷಣ ಅದರ ವಿರುದ್ಧ ಫಲವನ್ನು ಅನುಭವಿಸ್ತಾರೆ. ಎಷ್ಟೋ ತೊಂದರೆಗಳಾಗುವುದನ್ನು ನಾವು ನೋಡ್ತೀವಿ, ಸಂಪತ್ತೇ ನಾಶ ಆಗಿ ಹೋಗುತ್ತೆ. ಅದರಿಂದಾಗಿ ಲಕ್ಷ್ಮೀ ಉಪಾಸನೆಯನ್ನು ತಪ್ಪು ಅಂತ ಹೇಳಿದ್ದಲ್ಲ, ಕೇವಲ ಅವ್ಯಕ್ತ ತತ್ವ ಒಂದೇ ಸರ್ವಥಾ ಸರ್ವೋತ್ತಮ ಅನ್ನುವ ರೀತಿಯಲ್ಲಿ ಉಪಾಸನೆ ಮಾಡ್ಲಿಕ್ಕೆ ಹೋದ್ರೆ, ಕೆಲವರಿಗೆ ಶಕ್ತಿ ಉಪಾಸನೆ ಅಂದ್ರೆ ಹಾಗೆ, ಈ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಅವಳ ಮಕ್ಕಳು, ಅವಳ ಆದಿಮಾಯೆ, ಅವಳಿಂದಾಗಿ ಈ ಜಗತ್ತು ಮೂಡಿ ಬಂತು ಅಂತೆಲ್ಲ ಹೀಗಿದೆ. ಅದು ಶಾಸ್ತ್ರದಲ್ಲೂ ಇದೆ. ಆದ್ರೆ ಏನು ಅಂತ ಪೂರ ಹೇಳುವುದಿಲ್ಲ. ಅದೇನಾಗಿದೆ ಅಂದ್ರೆ, ಭಗವಂತ ಮೊದಲು ತಾನು ಬಹು ಆಗಬೇಕು ಅಂತ ಬಯಸಿದ್ದಂತೆ ಮೂಲ ರೂಪದಿಂದ. ಅದು ವಾಸುದೇವ, ಸಂಕಟ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ 5 ರೂಪ ಆಯಿತು. ಅದರಲ್ಲಿ ವಾಸುದೇವ ಅನ್ನುವ ಭಗವಂತನ ರೂಪಕ್ಕೆ ಲಕ್ಷ್ಮಿಯ ಮಾಯಾ ಅನ್ನುವ ರೂಪ ಸೇರ್ಕೊಳ್ಳುತ್ತೆ. ಆ ವಾಸುದೇವ ಮತ್ತು ಮಾಯಾ ಇವರಿಬ್ರು ಜಗತ್ತಿನ ಸೃಷ್ಟಿಗೆ ವ್ಯವಸ್ಥೆ ಮಾಡಬೇಕು ಅಂತ ಯೋಚಿಸಿ ಅವರಿಬ್ಬರಿಗೆ 3 ಮಕ್ಕಳು ಹುಡ್ತಾರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಸ್ವತಃ ಭಗವಂತನೇ, ವಾಸುದೇವನೇ ಮಾಯೆಯಲ್ಲಿ ವಿಷ್ಣುವಾಗಿ ಹುಡುಕ್ತಾನೆ. ಬ್ರಹ್ಮ ಅಂದ್ರೆ ಬ್ರಹ್ಮನ ಅಂತರ್ಯಾಮಿಯಾಗಿ ಸೇರಿ ಚತುರ್ಮುಖನ ಸ್ಥಾನವನ್ನ ಅವನನ್ನು ಹಡಿಯುವುದು ಲಕ್ಷ್ಮಿ. 3 ಜನರನ್ನು ಹಡಿಯುವುದು ಲಕ್ಷ್ಮಿ. ಅಂದ್ರೆ ಮಾಯಾ ರೂಪದಿಂದ ಹಡಿತಾಳೆ. ಅದು ಈ ಮಾಯಾ ಶಬ್ದವಂತಲ್ಲ. ಅವರು ವಾಸುದೇವನನ್ನು ಬಿಟ್ರು, ಆದಿಮಾಯ ಅಂತ ತಗೊಂಡ್ರು. ಅವರಿಗೆ 3 ಜನ ಮಕ್ಕಳು. ಅಮ್ಮ 3 ಜನ ಬರ್ತಾರೆ. ಬಂದು 3 ಬ್ರಹ್ಮ ವಿಷ್ಣು ಮಹೇಶ್ವರ, ನಿನ್ನ ಮಾತಿನಿಂದಲೇ ಈ ಜಗತ್ತೆಲ್ಲ ನಡೆಯುತ್ತೆ, ಅದರಿಂದಾಗಿ ನೀವು ನನಗೆ ಅಮ್ಮ ಅಂತಲೇ ಶುರು ಮಾಡ್ತಾರೆ. ಆದ್ರೆ ಅಲ್ಲಿ ವಸ್ತುತಃ ಭಗವಂತ ಸ್ಥಿತಿ ಕಾರ್ಯಕ್ಕಾಗಿ ಒಂದು ಪ್ರತ್ಯೇಕ ರೂಪ ತೆಗೆದುಕೊಂಡಾಗ ಲಕ್ಷ್ಮಿಗೆ ಮಗನಾಗಿ ಹುಡ್ತಾನೆ. ಯಾಕಂದ್ರೆ ಅದೊಂದು ಅವಳಿಗೆ ಆತ್ಮಾವೈ ಪುತ್ರನಾಮಾಸಿ. ಒಬ್ಬ ತಂದೆ
ತನ್ನ ಹೆಂಡತಿಯಲ್ಲಿ ಮಗನಾಗಿ ಹುಟ್ಟುವುದು ಅಂತ ಲೆಕ್ಕ ಶಾಸ್ತ್ರದಲ್ಲಿ. ಅವನದ್ದೇ ಸಾರವನ್ನು ಹೊತ್ತು ಹುಟ್ಟುತ್ತಾನೆ ಅಂತ. ಇಲ್ಲಿ ಭಗವಂತ ನೇರ ಒಂದು ರೂಪದಿಂದ ಹುಟ್ಟಿದ, ಇನ್ನೆರಡು ಚತುರ್ಮುಖ ಮತ್ತು ಪಂಚಮುಖನ, ಒಬ್ಬ ಸಹಸ್ರಮುಖ, ಒಬ್ಬ ಪಂಚಮುಖ, ಒಬ್ಬ ಚತುರ್ಮುಖ. ಹೀಗೆ ಒಬ್ರಿಗೆ ಒಂದೊಂದು ಮುಖ ಇದ್ದವರು ಯಾರು ಇಲ್ಲ. ಸಹಸ್ರ ಮುಖ ಯಾಕೆ ಅಂದ್ರೆ ಸ್ವಲ್ಪ ಕಷ್ಟ ನಿಭಾಯಿಸುದುಂಟಲ್ಲ. ಒಂದು ಸಂಘ ಕಟ್ಟಬಹುದು, ಆ ಸಂಘ ಕಟ್ಟಿದ ಮೇಲೆ ಅದನ್ನ ಒಂದು 50 ವರ್ಷ ಬಾಳಿಸ್ಬೇಕು ಅಂದ್ರೆ, 50ನೇ ವರ್ಷ ಸುವರ್ಣ ಮಹೋತ್ಸವ ಮಾಡಿಸ್ಬೇಕು ಅಂದ್ರೆ ಮೂಗಿನ ತನಕ ಬರುತ್ತೆ ಅವ್ರಿಗೆ. ಅವ್ರ ಗಲಾಟೆ, ಇವ್ರ ಗಲಾಟೆ, ನಾನ್ ಬರಲ್ಲ, ನೀನ್ ಬರಲ್ಲ, ನೀನೇ ಅಧ್ಯಕ್ಷ ಆಗು, ನಾನೇ ಕಾರ್ಯದರ್ಶಿ ಆಗ್ತೇನೆ, ಲೆಕ್ಕಾಚಾರ ನಾನು ಮಾಡಿಲ್ಲ ಅಂತ ಯಾರು ಹೇಳಿದ್ದು? ಪ್ರತಿಯೊಂದು ದಿವಸ ನನ್ನ ಪೆಟ್ರೋಲ್ ಖರ್ಚು ಬಿಟ್ಟು ನಾನು ಲೆಕ್ಕ ಹಾಕಿ ಕೊಟ್ಟಿದ್ರೆ ನಾನೇನ್ ದುಡ್ಡು ನುಂಗಿದ್ದೇನೆ ಅಂತ ಹೇಳ್ತೀರಾ? ಅಥವಾ 3ನೇ ದಿವಸಕ್ಕೆ ಗಲಾಟೆ ಶುರುವಾಗುತ್ತೆ. ಇಷ್ಟು ದೊಡ್ಡ ಜಗತ್ತಿನ ವ್ಯವಸ್ಥೆಯಲ್ಲಿ ಈ ದೇವತೆಗಳನ್ನೆಲ್ಲ ಒಟ್ಟಾಕೊಂಡು ದೇವರ ನಿರಂತರ ಕೆಲಸ ಮಾಡ್ತಿರ್ತಾನಲ್ಲ, ಅದಕ್ಕೆ ಅವನಿಗೆ 1000 ಮೊರೆ. ಎಲ್ಲರ ಒಳಗೆ ಏನೇನು ನಡೀತಾ ಇದೆ ಅನ್ನೋದನ್ನ ನೋಡಿ, ಯಾರೊಳಗಿಂದ ಏನೇನೋ ತಮಗೆ ಬೇಕಾದ ಯೋಚನೆ ಮಾಡಿದ್ರು ದೇವರು ತನಗೆ ಬೇಕಾದನ್ನು ಅವ್ರ ಕೈಯಿಂದಲೇ ಮಾಡಿಸಿ, ಪ್ರಕೃತಿ ಸ್ವಾಮಿ ನಿಯೋಕ್ಷತಿ, ಪ್ರಕೃತಿಯೇ ನಿನ್ನನ್ನ ನಿಯೋಕ್ಷತಿ ಅಂತಂದ್ರೆ ನಡೆಸಿಕೊಳ್ಳುತ್ತೆ ಹೊರತು ನಿನ್ನನ್ನ ನೀನು ನಿರಂತರಣ ಮಾಡುವುದಲ್ಲ ಅನ್ನೋದನ್ನ ಹೀಗೆ ಭಗವಂತ ಅತ್ಯಂತ ಸಮರ್ಪಕವಾಗಿ ಆ ವಿಷಯವನ್ನು ನಿರೂಪಣೆ ಮಾಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ತೇಷಾಮಹಂ ಸಮುದ್ಧರ್ತ, ಯಾರು ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ಒಪ್ಪಿಸಿ ಅನನ್ಯವಾದ ಯೋಗದಿಂದ ಮಾಂ ಧ್ಯಾಯಂತ, ನನ್ನನ್ನ ಧ್ಯಾನಿಸುತ್ತಾನೋ ಅವನಿಗೆ ನಾನು ಸಿಗ್ತೇನೆ. ತೇಷಾಮಹಂ ಸಮುದ್ಧರ್ತ, ಅವರನ್ನು ನಾನು ಉದ್ಧಾರ ಮಾಡ್ತೇನೆ ಅಂತ ಹೇಳಿದ. ಈ ಉದ್ಧಾರ ಮಾಡೋದು ಅಂದ್ರೆ ಜೀವಕ್ಕೆ ಬೇಕಿರುವಂತಹ ನಿಜವಾದ ಜ್ಞಾನದ ಹಸಿವೆ ಏನಿದೆ ಅದನ್ನು ಹಿಂಗಿಸುವುದು ಅಂತ ಅರ್ಥ. ಉದ್ಧಾರ ಮಾಡೋದ್ರಿಂದ ಇಲ್ಲಿಂದ ತೆಗೆದು ಇನ್ನೊಂದು ಮೇಲಿನ ಸ್ಟೆಪ್ ಅಲ್ಲಿ ಇಡುದು ಅಂತ ಆಗ ಅರ್ಥ ಅಲ್ಲ. ಜೀವಕ್ಕೆ ಯಾವುದನ್ನ ಮಾಡಿದ್ರೆ ಸುಖ ಆಗುತ್ತೆ, ಯಾವುದನ್ನ ಮಾಡಿದ್ರೆ ತೃಪ್ತಿ ಆಗುತ್ತೆ. ತಪಸ್ಸು ತುಂಬಾ ಜನ ಮಾಡ್ತಾರೆ, ಆದ್ರೆ ಅತೃಪ್ತರಾಗ್ತಾರೆ. ತೃಪ್ತಿ ನಿಜವಾದ ತಪಸ್ಸಿನ ಫಲ. ತಪಸ್ಸು ಮಾಡಿದಾಗ ನಮಗೆ ಏನ್ ಸಿಗುತ್ತೋ ಅದರಿಂದ ಒಂದು ಕಂಟೆಂಟ್ಮೆಂಟ್ ಸಿಗಬೇಕು, ಅದು ತಪಸ್ಸಿನ ನಿಜವಾದ ಫಲ. ಆದ್ರೆ ಇವತ್ತು ನಮಗೆ ತಪಸ್ಸು ಅಂದ್ರೆ ಯಾವುದೋ ಒಂದು ಮನೆ ಆಯ್ತು ಅಂತ ಇಟ್ಕೊಳ್ಳಿ, ಆ ಮನೆಗೆ ಒಂದು ಪಕ್ಕದ ಸೈಡ್ ಖಾಲಿ ಇರುತ್ತೆ, ಅದನ್ನು ತಗೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಬೇಲಿ ಅಲ್ಲಿ ತನಕ ಹಾಕಿ ಪೂರ್ತಿ ಕವರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರಿ ಆಯ್ತು, ಅದು ಬಂತು. ಸ್ವಲ್ಪ ಅಪಾರ್ಟ್ಮೆಂಟೇ ದೊಡ್ಡ ಮಾಡಿಬಿಟ್ಟಿದ್ರೆ ಒಂದು 50 ಮನೆ ಮಾಡಿ ಎಲ್ರಿಗೂ ಬಾಡಿಗೆ ಕೊಟ್ಟಿದ್ರೆ ಆಮೇಲೆ ನಾನು ಕೆಲಸ ಮಾಡಬೇಕಾಗಿಲ್ಲ, ನಾನು ಫ್ರೀ ಆಗಿರ್ಬೋದು. ನನ್ನ ಕೆಲಸ ಮಾತ್ರ ನಾನು ಸಮಾಜ ಸುಧಾರಣೆ ಮಾಡ್ತೇನೆ, ಜಪ ಮಾಡ್ತೇನೆ, ಧ್ಯಾನ ಮಾಡ್ತೇನೆ, ಚೂರು ಸಂಕಲ್ಪ ಇರುತ್ತೆ. ಆಮೇಲೆ ಯೋಚನೆ ಬರುತ್ತೆ, ಇಷ್ಟು ಸುಲಭವಾಗಿ ಒಂದು ಹಾಗೆ ಹೋಯ್ತು ಅಂದ್ರೆ ಇನ್ನೊಂದು 4 ಅಪಾರ್ಟ್ಮೆಂಟ್ ಮಾಡಿದ್ರೆ ಇನ್ನು 4 ಜನಕ್ಕೆ ಜೀವನಕ್ಕೆ ದಾರಿ ಮಾಡಿಕೊಟ್ಟ ಹಾಗಾಗತ್ತೆ ಅನ್ಕೊಂಡು ಮತ್ತೆ ಹೋಗ್ತಾನೆ. ಈ ಸಂಪತ್ತಿನ ಬೆನ್ನ ಹಿಂದೆ ಬಿದ್ರೆ ಉಂಟಲ್ಲ, ಅದು ಹಸಿವೆ ಹಿಂಗುವುದು ಅಂತ ಇಲ್ವೇ ಇಲ್ಲ. ಅವನ ಎಲ್ಲಾ ತಪಸ್ಸುಗಳ ಪರಿಣಾಮ ಏನಂದ್ರೆ ಅತೃಪ್ತಿ. ಆದ್ರೆ ಅತೃಪ್ತಿ ನಿಜವಾದ ಫಲ ಅಲ್ಲ ತಪಸ್ಸಿಗೆ. ಆದ್ರೆ ಯಾರು ತೃಪ್ತನಾದ ಬದುಕನ್ನು ನಡೆಸ್ತಾನೋ ಅಂಥವನು ನಿಜವಾದ ಧ್ಯಾನದ ದಾರಿಯಲ್ಲಿ ಸಾಕ್ತಾನೆ. ಭಗವಂತನನ್ನು ಹೊರತುಪಡಿಸಿ ನನಗೆ ಇನ್ನೇನು ಬೇಡ, ಇನ್ನೇನು ಕೊಟ್ಟರು ಅವನು ಕೊಟ್ಟ ಪ್ರಸಾದ ಅಂತ. ಬೇಡ ಅಂದ್ರೆ ಅದರ ಬಗ್ಗೆ ಎವರ್ಷನ್ ಅಲ್ಲ. ಜಗತ್ತಿನ ಬಗ್ಗೆ ಎವರ್ಷನ್ ಬಂದ್ರೆ ತಪ್ಪು, ಯಾಕಂದ್ರೆ ಅದು ಅವನ ಸೃಷ್ಟಿ. ನಾವು ಏನಾದ್ರೂ ಕಷ್ಟಪಟ್ಟು ವ್ಯವಸ್ಥೆ ಮಾಡಿ ಆಮೇಲೆ ಅದನ್ನು ಬೇಡ ಅಂತ ಹೇಳಿದ್ರೆ ಏನಾದ್ರೂ ನಮ್ಗೊಂದು ರೈಟ್ಸ್ ಇರ್ತಿತ್ತೋ ಏನೋ. ನಾವೊಂದು ಹನಿ ಖರ್ಚು ಮಾಡಿಲ್ಲ ಈ ಜಗತ್ತಿನ ಸೃಷ್ಟಿ ವ್ಯವಸ್ಥೆಯಲ್ಲಿ ನಮ್ಮ ಶ್ರಮವನ್ನ. ಆದ್ರೆ ಈ ಜಗತ್ತು ಸರಿ ಇಲ್ಲ, ಈ ಜಗತ್ತು ಬೇಡ, ಈ ಜಗತ್ತು ನನಗೆ ಯಾಕೆ ಹೀಗೆ ಅನ್ನಿಸ್ತಾ ಇದೆ ಅಂದ್ರೆ ನಾನು ಆಲೋಚನೆ ಮಾಡೋ ಪ್ರಕಾರ ಜಗತ್ತು ಹೀಗಿರ್ಬೇಕಿತ್ತು. ನೀನ್ ಯಾರು ಆಲೋಚನೆ ಮಾಡು, ನಿಂಗೆ ಯಾರು ಹೇಳಿದ ಆಲೋಚನೆ ಮಾಡು ಅಂತ. ಕೆಲವರದೆಲ್ಲ ಇರುತ್ತೆ, ನಾವು ಹೀಗ್ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಅದಾಗ್ಬೇಕು, ಇದಾಗ್ಬೇಕು, ಸಮಾಜ ಹೀಗಿರ್ಬೇಕಿತ್ತು, ಸಮಾಜ ಹಾಗಿರ್ಬೇಕಿತ್ತು. ಏನಿದ್ರು ಸ್ವಲ್ಪ ದಿವಸ ಹೋದ್ಮೇಲೆ ಮತ್ತೊಂದು ಡೌಟ್ಸ್ ನಿಮಗೆ ಬಂದೇ ಬರುತ್ತೆ, ಮತ್ತೊಂದ್ ತರ ಇರ್ಬೇಕಿತ್ತು ಅಂತ ಅನ್ಸ ಮತ್ತೆ ಪ್ರಶ್ನೆ ಬರುತ್ತೆ, ಅದು ಮುಗಿಯುವುದೇ ಅಂತಿಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಭಗವಂತನ ತಪಸ್ಸು ಮಾಡ್ತಾ ಹೋದವನಿಗೆ ಅನನ್ಯವಾದ ಒಂದು ಅಸ್ತಿತ್ವ ಅರ್ಥ ಆಗುತ್ತೆ. ಈ ಜಗತ್ತಿನಲ್ಲಿ ಅದು ಹೇಗಿರ್ಬೇಕಿತ್ತು ಹಾಗೆ ಇದೆ ಅನ್ನೋ ಒಂದು ಕಲ್ಪನೆ ಬರುತ್ತೆ. ಕರೆಕ್ಟ್ ಇದೆ. ನಮ್ಗೆ ಬೇಡ ಅಂದ್ರೆ, ಅಥವಾ ನಮ್ಗದು ಇರಿಟೇಟ್ ಆಗ್ತಾ ಇದೆ, ಅಥವಾ ನಮ್ಗೆ ಅದು ಮೆಚ್ಚುಗೆ ಆಗ್ತಾ ಇಲ್ಲ ಅಂದ್ರೆ ಬಿಡಿ. ಈಗ ನೋಡಿ, ನಾವು ಯಾವ ವ್ಯಕ್ತಿಯನ್ನು ಕೆಟ್ಟವನು ಅಂತ ಯೋಚನೆ ಮಾಡಿರ್ತೇವೆ ಅಂತ ಇಟ್ಕೊಳ್ಳಿ. ಆದ್ರೆ ಊರಿನಲ್ಲಿ 100 ಜನಕ್ಕೆ ಅವನು ಇಷ್ಟ. ಎಷ್ಟು ಜನ ಅವನ ಗುಣಗಳನ್ನು ಹೇಳ್ತಾರೆ. ಈಗ ಕೆಲವೊಮ್ಮೆ ಕೆಲವರು ತೋರ್ಪಡಿಕೆಗಾಗಿ ಏನೋ ಮಾಡಿರ್ಬೋದು, ಅವ್ರು ಇಷ್ಟಪಟ್ಟಿರ್ಬೋದು.
ಆದ್ರೆ ಕೆಲವೊಮ್ಮೆ ಹಾಗಲ್ಲ, ನಿಜವಾದ ಅರ್ಥದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಆದ್ರೆ ಅವರು ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ, ಮನೆಯಲ್ಲಿ ಯಾರಿಗೂ ಒಂದು ಪೈಸೆ ಅವ್ರ ಮೇಲೆ ಗೌರವ ಇರಲ್ಲ. ಆದ್ರೆ ಊರಿನ ಜನ ಎಲ್ಲ ಇಂಥ ವ್ಯಕ್ತಿಗಳು 10 ಹುಟ್ಟಬೇಕು, ನಮ್ಮ ಮನೇಲಿ ಹುಟ್ಲಿ ಅಂತ ಅಂತಿರ್ತಾರೆ. ಅವ್ರ ಮನೇಲಿ ಹುಟ್ಟಿದ್ಮೇಲೆ ಅವರು ಹಾಗೆ ಬೈಯೋದು. ಆದ್ರೆ ಹೇಳುವಾಗ ಹಾಗಾಗುತ್ತೆ. ಆದ್ರೆ ಏನು ಅಂದ್ರೆ ಈ ಎರಡನ್ನ ತೂಗುದು ತುಂಬಾ ಸುಲಭ ಅಲ್ಲ. ವ್ಯಕ್ತಿಗತವಾದ ಬದುಕು ಮತ್ತು ಸಾಮಾಜಿಕ ಬದುಕು ಇದೆರಡನ್ನ ಹೊಂದಿಸಿಕೊಂಡು ಹೋಗುದಷ್ಟು ಸುಲಭದ ಮಾತಲ್ಲ. ಅದಕ್ಕೋಸ್ಕರ ಎಷ್ಟೆಷ್ಟೋ ಸಲ ಏನೇನೋ ದಾರಿಯನ್ನು ಹುಡುಕಬೇಕಾಗುತ್ತೆ. ಆದ್ರೆ ಭಗವಂತ ಯಾರು ಆ ರೀತಿ ಎಲ್ಲದರಲ್ಲೂ ತೂಗುವುದು ಅಂತ ಯೋಚನೆನೇ ಮಾಡಲ್ಲ. ಅವನೊಬ್ಬ ಸಾಧಕನಾದವನು ಹೊರಗೆ ಮಾಡಿದ್ರು ದೇವರ ಸೇವೆ, ಮನೆಯಲ್ಲಿದ್ದಾಗಲೂ ಅದು ಭಗವಂತನ ಕೊಟ್ಟ ಸೌಖ್ಯ. ಅದನ್ನು ನಾನು ಅವನಿಗೋಸ್ಕರ ಉಪಯೋಗಿಸ್ತಾ ಇದ್ದೇನೆ ಅಂತ ಇರುವುದರಿಂದಾಗಿ ನಚಿರಾತ್ ಭವಾನಿ, ಬೇಗನ ಅವನ ಕೈಗೆ ನಾನು ತಡ ಮಾಡದೆ ಸಿಗ್ತೇನೆ. ಅಂಥವರನ್ನು ನಾನು ಬಹಳ ಬೇಗ ಮೃತ್ಯು ಸಂಸಾರ ಸಾಗರಾತ್ ಉದ್ಧರಾಮಿ, ಅವರನ್ನ ಮೃತ್ಯುವಿನ ಕೂಪದಿಂದ ಎತ್ತುತ್ತೇನೆ ನಾನು. ಸಮುದ್ಧರ್ತ, ಉದ್ಧಾರ ಮಾಡ್ತೇನೆ. ಯಾಕೆಂದ್ರೆ ಮಯ್ಯಾವೇಶಿತ ಚೇತಸಾಂ, ಅವರಲ್ಲಿ ಮನಸ್ಸು ಎಲ್ಲಾ ಸಂದರ್ಭದಲ್ಲೂ ಕೂಡ ಇದು ದೇವರ ಮೆಚ್ಚುಗೆಗೆ ಆಯ್ತೋ ಇಲ್ವೋ, ಬೇರೆಯವರು ಯಾರು ಮೆಚ್ಚಿದ್ರು ಹೊಗಳಿದ್ರು ಯೋಚನೆ ಮಾಡಲ್ಲ. ದೇವರಿಗೆ ಸಂಬಂಧ, ದೇವರಿಗೆ ಇಷ್ಟ ಆದ್ರೆ ಸಾಕು, ದೇವರ ದೃಷ್ಟಿಗೆ ಬಿದ್ರೆ ಸಾಕು, ಬೇರೆ ಏನನ್ನು ನಾನು ಬಯಸುವುದಿಲ್ಲ ಅಂತ ಮಾಡುವಂಥವರನ್ನು ನಾನು ಉದ್ಧರಿಸ್ತೇನೆ. ಆದ್ರಿಂದ ಮೈಯೇವ ಮನ ಆತತ್ಸ್ವ, ನನ್ನಲ್ಲೇ ಮನಸ್ಸಿಡು, ನನ್ನಲ್ಲೇ ವಿವೇಕವನ್ನು ತೋರು. ಎರಡು ಪ್ರಶ್ನೆ. ಒಂದು, ಕ್ಲೇಶವು ಅಧಿಕ ತರಹ ಅಂತ ಹೇಳಿದಾಗ ಅದು ಕ್ಲೇಶನ ಅಥವಾ ಸುಖ್ಯನ? ಕ್ಲೇಶ ಅದೇನ್ ಗೊತ್ತಾ, ಅಧಿಕ ತರ ಅಂತ ಯಾಕೆ ಹೇಳಿದ್ದು ಅಂದ್ರೆ ಹೆಚ್ಚಿನ ಸಂದರ್ಭ ಜಾರತ್ತೆ. ಇನ್ಯಾರೋ ಒಬ್ಬ ಬಹಳ ಮುತುವರ್ಜಿಯಿಂದ ಆ ಕಾರ್ಯದಲ್ಲಿ ಮುಂದೆ ಹೋದ, ಮತ್ತೂ ಕೂಡ ಅದು ಭಗವಂತನ ಉಪಾಸನೆ ಮಾಡಿಯೇ ಹೋಗ್ಬೇಕು, ಅಸಾಧ್ಯ ಅಂತ ಹೇಳಿದ್ದಲ್ಲ, ದುಸ್ಸಾಧ್ಯ ಅಂತ ಹೇಳಿದ್ದು. ದುಸ್ಸಾಧ್ಯ ಅಂದ್ರೆ ಏನು? ದುಃಖೇನ ಸಾಧ್ಯಂ, ಕಷ್ಟಪಟ್ಟು ಎಂಡಾಗುತ್ತೆ. ಇದು ಅಸಾಧ್ಯ ಅಂದ್ರೆ ಆಗುದೇ ಇಲ್ಲ. ಕರ್ತುಂ ಅಸಾಧ್ಯ ನ ಸಾಧ್ಯಂ ಅಸಾಧ್ಯಂ, ಆದ್ರೆ ಇದು ದುಃಖೇನ ಸಾಧ್ಯಂ. ಆದ್ರೆ ಲಕ್ಷ್ಮೀನ ಉಪಾಸನೆ ಮಾಡಿದ್ಮೇಲೂ ನಾರಾಯಣನ ಹತ್ರ ಹೋಗ್ಲೇಬೇಕು. ಅದಕ್ಕಿಂತ ಒಟ್ಟಿಗೆ ಹೋಗ್ಬೋದಾ? ಯಾಕೆ ಮಧ್ಯದಲ್ಲಿ ಒಂದು ಎಕ್ಸ್ಟ್ರಾ ನಿಮ್ದೊಂದು ಗೋಳನ್ನೆಲ್ಲ ಜಾಸ್ತಿ ಅನುಭವಿಸ್ಬೇಕಾಗತ್ತೆ? ಬೇಡ ಅಂತ ಅರ್ಥ. ಅದು ಸೊ ವಿಷ್ಣು ಉಪಾಸನೆ ಮಾಡಿ ಆಮೇಲೆ ಅವನಿಗೂ ಸೇಮ್ ವಾಯುವಾಗ್ನೆ ಬಂದೇನೆ ಅವನು ಮತ್ತು ಹೋಗ್ಬೇಕಾ ಅಂದ್ರೆ ಮತ್ತು ಒಂದು ಯಾವುದೋ ಒಂದು ಜನ್ಮದಲ್ಲಿ ವಿಷ್ಣು ಭಕ್ತನಾಗಿ ಹುಟ್ಟಿ ಹೌದು, ಒಟ್ಟಿಗೆ ಮೊದಲು ಲಕ್ಷ್ಮಿಯನ್ನು ಉಪಾಸನೆ ಮಾಡಿ ಆಮೇಲೆ ಮತ್ತೊಂದು ಜನ್ಮ ಅಂತಾನೆ ಹೇಳಿಕ್ ಬರಲ್ಲ, ಅದು 100 ಆಗ್ಬೋದು. ಆದ್ರೆ ಮತ್ತೆ ನಾರಾಯಣನ ಭಕ್ತನಾಗಿಯೇ ಆತ ಕರ್ತವ್ಯವನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಮಧ್ಯದ ಒಂದು ಎಕ್ಸ್ಟ್ರಾ 4 ಜನ್ಮ 10 ಜನ್ಮ ಯಾಕೆ? ಸಂಪತ್ತಿನ ಬೆನ್ನು ಅದೇನು ಅಪಾಯ, ಅದು ಒಂದೇ ಅಲ್ಲ. ಆಗತ್ತೆ ಅನ್ನೋ 90 ಜನರಲ್ಲಿ 9 ಜನಕ್ಕೆ ಮಾತ್ರ. ಇನ್ನು ಉಳಿದವರಿಗೆಲ್ಲ ದಾರಿನೇ ತಪ್ಪಿ ಹೋಗುತ್ತೆ. ಈ ದುಡ್ಡು ಬಂದ್ರೆ ಉಂಟಲ್ಲ, ಅಥವಾ ಅಧಿಕ ದುಡ್ಡು ಅಂದ್ರೆ ನೀವು ₹1 2 ರೂಪಾಯಿ ಅದ್ ಮಾತ್ರ ಯೋಚನೆ ಮಾಡಬೇಡಿ. ಸಂಪತ್ತು ಅಥವಾ ಲಕ್ಷ್ಮಿ ಅನ್ನೋದು ಧಾನ್ಯವೂ ಆಗ್ಬೋದು, ಅಥವಾ ಒಳ್ಳೆಯ ಕುಟುಂಬನೂ ಆಗ್ಬೋದು, ಅಥವಾ ಕೆಲಸನೂ ಆಗ್ಬೋದು, ಅಥವಾ ಕಲೆಯೂ ಆಗ್ಬೋದು. ಯಾವುದರಿಂದ ನಮಗೆ ಸುಖ ಸಿಗುತ್ತೋ ಅದೆಲ್ಲವೂ ಲಕ್ಷ್ಮಿಯೇ. ಲಕ್ಷಣಯುಕ್ತವಾದ ಜೀವನ ನಡೆಸಲಿಕ್ಕೆ ಕಾರಣೀಭೂತವಾದ ಪ್ರತಿಯೊಂದು ವಸ್ತುವು ಕೂಡ ಸಂಪತ್ತೆ. ಯಾವ ನಮಸ್ಕಾರ ಮಾಡಿದ್ರು ಕೇಶವನಿಗೆ ಸೇರುತ್ತೆ ಅಂದಾಗ ಲಕ್ಷ್ಮಿ ಮಾಡಿದ್ರು ನಾರಾಯಣಗೆ ಸೇರುತ್ತೆ ಸರ್? ಸೇರುತ್ತೆ, ಲಕ್ಷ್ಮಿ ಒಳಗಡೆ ಇರ್ತಾರಲ್ಲ ನಾರಾಯಣ, ಸೇರ್ತಾನೆ. ಅದನ್ನೇ ನಾನು ಹೇಳಿದ್ದು. ಆದ್ರೆ ಅವನ ಉದ್ದೇಶ ಅವನಲ್ಲಿ ಲಕ್ಷ್ಮಿ ಅನ್ನೋದು ಪ್ರಧಾನ ಅಂತ ಇರುತ್ತೆ, ನಾರಾಯಣ ಪ್ರಧಾನ ಅಂತ ಇರುವುದಿಲ್ಲ. ಈಗ ನೋಡಿ, ಯಾವುದೇ ದೇವತೆಯನ್ನು ಉಪಾಸನೆ ಮಾಡೋದು ತಪ್ಪು ಅಂತ ಹೇಳಲೇ ಇಲ್ಲ ಇಲ್ಲಿ. ನಾರಾಯಣನನ್ನು ಡಿಲೀಟ್ ಮಾಡಿ ಉಪಾಸನೆ ಮಾಡಿದ್ರೆ ಅದು ಕೇಶವಂ ಪ್ರತಿ ಗಚ್ಚತಿ, ಹೌದು, ಆದ್ರೆ ಅವನಿಗೆ ಫಲ ಸಿಗಲ್ಲ. ಯಾಕಂದ್ರೆ ಅವನು ಹಾಗೆ ಯೋಚನೆ ಮಾಡಿಲ್ಲಲ್ಲ. ನಾನು ಯಾವುದೋ ಒಂದು ಒಳ್ಳೆ ಅದನ್ನೇ ಹೇಳಿದ್ದು. ಈಗ ನಾನು ಒಂದು ಲೆಟರ್ ಬರೆದು ಕಳಿಸ್ತೇನೆ, ಅದು ನಿಮ್ಗೆ ಸಿಗುತ್ತೆ, ಅದು ನಿಮ್ಗೆ ಅದೇ ಬೇಕಿರುತ್ತೆ. ನೀವು ಯಾರೋ ಕೊಟ್ಟದ್ದು ಅಂತೇಳಿ ಅದನ್ನು ಓದ್ತೀರಿ ಹೊರತು ನಾನು ಕೊಟ್ಟದ್ದು ಅಂತ ಗೊತ್ತಿಲ್ಲ. ಅದರಿಂದಾಗಿ ನಿಮ್ಮ ದೃಷ್ಟಿ ನನ್ನ ಮೇಲೆ ಬೀಳಲ್ಲ. ಹಾಗೇನೆ ಭಗವಂತನಿಗೆ ಬೀಳಲ್ಲ ಅಂದ್ರೆ ಇದು ಆ ರೀತಿ ಅವನಿಗೆ ಗೊತ್ತಾಗದೆ ಬರುದು ಅಂತ ಅರ್ಥ ಅಲ್ಲ. ಅವನು ಅದನ್ನು ಗಮನಿಸಿ ಮಾಡಿದ್ರೆ ಮಾತ್ರ ಅವನಿಗೆ ಫಲ.
ಅವನು ಗಮನಿಸ್ಲಿಲ್ಲ ಅಂದ್ರೆ ಅದು ಅವನಿಗೆ ಫಲ ಇಲ್ಲ. ಅವನಿಗೇನು ಅಂದ್ರೆ ಆ ಕೆಲಸ ಮಾಡಿದ್ದಕ್ಕೆ ಏನೋ ಒಂದು ಫಲ ಕೊಡ್ಬೇಕಲ್ಲ, ನಮಸ್ಕಾರ ಅನ್ನೋ ಕೆಲಸ ಅದಕ್ಕೆ ಕೊಡ್ತಾನೆ. ಆದ್ರೆ ನನಗ್ ಮಾಡಿದ್ದು ಅಂತ ಅವನಲ್ಲಿ ಇಲ್ಲ, ಅದರಿಂದಾಗಿ ಆ ಫಲ ಕೊಡಲ್ಲ. ಅವಾಗ ಅವನು ಚೆನ್ನಾಗಿ ನಿಸ್ವಾರ್ಥವಾಗಿ ಮಾಡಿದ್ರೆ ಅವಾಗ ಬುದ್ಧಿ ಬರುತ್ತೆ. ಲಕ್ಷ್ಮಿ ಮುಂದೆ 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 ಹೋದ ಹಾಗೆ ಸ್ವಚ್ಛವಾದ ಮನಸ್ಸಿನಿಂದ ಅರಿವಿಲ್ಲದೆ ಇದ್ರೂ ಕೂಡ ಪ್ರಾಮಾಣಿಕವಾಗಿ ಮಾಡಿದ್ದ ಅನ್ನೋ ಕಾರಣಕ್ಕೆ ಮುಂದೆ ಅರಿವು ಬರುತ್ತೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಷ್ಟು ಸಹ. ಯಾರು ಅಜ್ಞಾನಿ ಇರ್ತಾನೋ ಅವನಿಗೆ ಜ್ಞಾನ ಕೊಡ್ತಾನೆ. ಪೂರ್ವದಲ್ಲಿ ಅವನು ದೇವರ ಬಗ್ಗೆ ಏನೂ ಗೊತ್ತಿಲ್ಲ ಅವನಿಗೆ, ಆದ್ರೆ ಹೀಗೆ ಮಾಡಿದ್ರೆ ಸಮಾಧಾನ ಆಗುತ್ತೆ ಅಂತ ಅವನಿಗೆ ಒಂದು ಮನಸ್ಸಿನಲ್ಲಿ ನಿರಂತರ ಇರುತ್ತೆ. ಬೇಡ, ನನಗೋಸ್ಕರ ಏನು ಮಾಡಿ ಏನು ಉಪಯೋಗ ಇಲ್ಲ. ಅವನು ಬೇರೆ ಕೆಲವೆಲ್ಲ ಜೀವನದ ಕೆಟ್ಟ ಘಟನೆಗಳನ್ನು ನೋಡಿರ್ತಾನೆ. ಅವರಿಗೋಸ್ಕರ ಮಾಡ್ಕೊಂಡವ್ರಿಗೆ ಯಾರಲ್ಲೂ ಕೂಡ ಸುಖವಾಗಿಲ್ಲ. ಆದ್ರೆ ಮಾಡ್ತಾ ಅಂದ್ರೆ ಪ್ರಾಮಾಣಿಕವಾಗಿ ಮಾಡ್ತಿರ್ತಾನೆ. ಅದ್ರಲ್ಲಿ ಮಾಡ್ತಾ ಹೋದಾಗ ಅವನ ಕೆಲಸಗಳಿಗೆ ಒಂದು ಅರ್ಥ ಬರಬೇಕು ಅಂತ ಭಗವಂತನೇ ಒಬ್ಬ ವ್ಯಕ್ತಿಯನ್ನ ಅವನಿಗೆ ಸಿಗ್ತಾನೆ. ಇಷ್ಟು ಮಾಡ್ತಿದ್ದಿ, ಈ ಒಂದು ಯೋಚನೆ ಸೇರಿಸ್ಕೊ, ಆಗ ನಿನಗೆ ನಾಳೆ ಒಂದು ದಿವಸ ಇಷ್ಟು ಮಾಡಿ ಇವರು ನನ್ನನ್ನು ಹೀಗೆ ಬೈತಾರ ಅಂತ ನಿನ್ಗೆ ಅವ್ರ ಬಗ್ಗೆ ಬೇಸರ ಬರಲ್ಲ. ನಮ್ಗೇನು ಅಂದ್ರೆ ಕೆಲವು ನಿಸ್ವಾರ್ಥವಾಗಿ ಮಾಡ್ತಿರ್ತೇವೆ, ಆಮೇಲೆ ಕೆಲವೊಮ್ಮೆ ಬಯಸ್ಕೊಳ್ಳೋ ಪ್ರಸಂಗ ಬರುತ್ತೆ. ಅವ್ರಿಗೆ ಗೊತ್ತಿಲ್ಲ ನಾವು ಮಾಡಿದ್ದು ಅಂತ. ಯಾರೋ ಒಬ್ಬನ ಮೊನ್ನೆ ಯಾರೊಬ್ರು ಮಾಡಿದ್ರು ಮಾರೆ ಎಂಥದ್ದು ಚೆನ್ನಾಗಿರ್ಲಿಲ್ಲ ಅಂತ ಬೈತಾ ಇರ್ತಾರೆ ಅವನ ಎದುರುಗಡೆ. ಅವ್ನು ನನ್ನ ಹೆಸರು ಬರಬಾರ್ದು ಅನ್ನೋದಕ್ಕೋಸ್ಕರ ಯಾರಿಗೆ ಹೇಳದೆ ಮಾಡ್ತಿರ್ತಾನೆ. ಈ ಅತೃಪ್ತಾತ್ಮಗಳಿರ್ತಾವಲ್ಲ, ಇವುಗಳಿಗೆ ಯಾರು ಏನ್ ಒಳ್ಳೆ ಕೆಲಸ ಮಾಡೋದು ಸಹಿಸ್ಲಿಕ್ಕೆ ಬರಲ್ಲ. ಅದರಲ್ಲಿರೋ ದೋಷಗಳನ್ನು ಎತ್ತಿ ಹೇಳ್ತಾರೆ. ಇವನಿಗೆ ಅನ್ಸ್ಲಿಕ್ಕೆ ಶುರುವಾಗುತ್ತೆ, ನಾನು ಇಷ್ಟು ಮಾಡಿಯು ಇವರಿಗೆ ಇದನ್ನ ಸ್ವೀಕರಿಸುವ ಒಂದು ವ್ಯವಸ್ಥೆ ಇಲ್ಲ ಅಂದಮೇಲೆ ನಾನು ಯಾಕೆ ಮಾಡಬೇಕು, ನಾನು ಇನ್ಯಾವುದಾದ್ರೂ ಬೇರೆ ರೀತಿಯಲ್ಲಿ ಇದನ್ನ ದುರ್ವಿನಿಯೋಗ ಮಾಡೋದನ್ನ ತಪ್ಪಿಸ್ತೇನೆ, ಈ ವಿನಿಯೋಗ ಮಾಡಿ ಬಯಸ್ಕೊಳ್ಳೋದಕ್ಕಿಂತ ಬೇರೆದಕ್ಕೆ ಬಳಸ್ತೇನೆ ಅಂತ ಶುರು ಮಾಡ್ತಾನೆ. ಹಾಗಾಗಿ ಸಂಪತ್ತು ಅಂತ ಅನ್ನೋದು ಒಳ್ಳೆಯ ಕುಲ, ಒಳ್ಳೆಯ ವಾತಾವರಣ, ಒಳ್ಳೆಯ ವಿದ್ಯೆ, ಒಳ್ಳೆಯ ಕೃಷಿ ಅಥವಾ ಪ್ರಾಣಿ ಪಕ್ಷಿಗಳ ಸಂಪತ್ತು ಎಲ್ಲವೂ ಲಕ್ಷ್ಮಿನೇ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ ಎಲ್ಲವೂ. ಆದ್ರೆ ಈ ಲಕ್ಷ್ಮಿ ಬಂದ ಮೇಲೆ ಏನು ಜೀವನದಲ್ಲಿ ಕಷ್ಟ ಆಗ್ಲಿಲ್ಲ ಅಂದಾಗ ಅವನಿಗೆ ನಾನೊಬ್ಬ ದೊಡ್ಡವನು ಶುರುವಾಗ್ಬಿಡುತ್ತೆ. ಈ ಅಪಾಯಕ್ಕೋಸ್ಕರ ಕ್ಲೇಶ ಅಂತ ಹೇಳಿ, ಬರೀ ಕ್ಲೇಶ ಅಂದ್ರೆ ಒಣಗಿ ಪ್ರಾಣ ಬಿಡಬೇಕು ಅನ್ನೋ ಅರ್ಥ ಅಲ್ಲ. ಅದು ಸತ್ಯವನ್ನ ಮರೆಮಾಚುವ ದಾರಿ ದೊಡ್ಡದು, ಸತ್ಯವನ್ನ ಹೌದು ಅಂತ ಒಪ್ಪಿಸುವ ದಾರಿ ಬಹಳ ಚಿಕ್ಕದು. ಅಧಿಕಾರ ಬರುತ್ತೆ ಅಂತ ಇಟ್ಕೊಳ್ಳಿ. ನಾನೇ ಎಷ್ಟೋ ಸಲ ನೋಡ್ತೇನೆ, ಅವ್ರ ಅಧಿಕಾರಕ್ಕೆ ಬರುವ ಮುಂಚೆ ಎಷ್ಟು ಆತ್ಮೀಯರಾಗಿರ್ತಾರೆ. ಒಂದ್ ಸತ್ಯ ಅವರಿಗೊಂದು ಯಾವ್ದೋ ಪೋಸ್ಟಕ್ಕೆ ಅವರು ಒಂದು ಸ್ಥಾನಕ್ಕೆ ಹೋದ್ಮೇಲೆ ಅವ್ರು ನಮ್ಮನ್ನು ನೋಡೋ ರೀತಿನೇ ಬೇರೆ ಆಗ್ಬಿಡುತ್ತೆ. ನಮ್ಮ ಒಟ್ಟಿಗೆ ರೂಮಲ್ಲಿ ಇದ್ದಾಗೆಲ್ಲ ಕಾಫಿ ಕುಡ್ಕೊಂಡಿದ್ವಿ, ಈಗ ನೋಡು ಅವನು AC ಕಾರಲ್ಲಿ ಕೂತ್ಕೊಂಡು ಅಲ್ಲಿಂದನೇ ಬರ್ಲಿಕ್ಕೆ ಹೌದು ಹಾ ಹೂ ಅಂತೆಲ್ಲ ಹೇಳ್ತಾ ಇದ್ದಾನೆ. ಏನು ಅವನನ್ನು ಯಾವಾಗ ನೋಡ್ತಾ ಇದ್ದೀವಿ ಅಂತ ಶುರು ಮಾಡ್ತಾರೆ. ಅಂದ್ರೆ ಇದೇನಾಗುತ್ತೆ ಅಂದ್ರೆ ತನ್ನ ಸ್ಥಾನ, ನಂಗೀಗೇನ್ ಮರ್ಯಾದೆ ಸಿಗ್ತಾ ಇದೆ ಅದು ನನಗಲ್ಲ, ನನ್ನ ಸ್ಥಾನಕ್ಕೆ ಅನ್ನೋದು ಗೊತ್ತಿದ್ರೆ ಅವನಷ್ಟು ಹಾರಾಡಲ್ಲ. ಅವನು ಅಲ್ಲಿದ್ದಂತೆ ಎಲ್ರು ಗೌರವ ಕೊಡ್ತಿದ್ದಾರೆ. ಅವನು ಅಲ್ಲಿಲ್ದೆ ಮತ್ತೆ ನಾಳೆ ಯಥಾ ಪ್ರಕಾರ ರಸ್ತೆಗೆ ಬಂದ್ರೆ ಏನು ಅಧಿಕಾರ ಇಲ್ಲದೆ ಆ ಮರ್ಯಾದೆ ಸಿಗುತ್ತಾ? ನಿಜವಾದ ಮರ್ಯಾದೆ ಯಾವ್ದು ಗೊತ್ತಾ? ಅವನು ಅಲ್ಲಿದ್ರು ಇಲ್ಲಿದ್ರು ಎರಡೂ ಸೈಮಲ್ಲಿ ಒಂದೇ ತರ ಸಿಗ್ತಾನೆ ನಿಜವಾದ ಮರ್ಯಾದೆ. ಅದು ನಮ್ಮ ಕರ್ಮದಿಂದ ಸಿಗ್ಬೇಕು, ನಮ್ಮ ಗುಣದಿಂದ ಸಿಗ್ಬೇಕು. ಕೆಲವರು ಹೀಗಿರ್ತಾರೆ, ಆ ಸ್ಥಾನಕ್ಕೆ ಬಂದ್ಮೇಲೆ ಒಳ್ಳೆ ಕೆಲಸ ಮಾಡಿ ಆಮೇಲೆ ರಿಟೈರ್ ಆದ್ಮೇಲೂ ಆ ಗೌರವ ಹಾಗೆ ಉಳಿಸ್ಕೊಂಡಿರ್ತಾರೆ. ಯಾಕಂದ್ರೆ ಹಿಂದಿನ ಅಷ್ಟು ದಿವಸಗಳ ಒಳ್ಳೆತನ ಅವರಿಗೆ ಆ ಗೌರವವನ್ನು ಹಾಗೆ ಉಳಿಸುತ್ತೆ. ಇನ್ನು ಕೆಲವರು ಕಾಯ್ತಿರ್ತಾರೆ, ಈಗ ಅಧಿಕಾರದಿಂದ ಬಾರಿ ಹಾರಾಡ್ತಾನೆ, ನಾಳೆ ಇಳಿದ ಮೇಲೆ ಅವನನ್ನು ಮಾಡ್ತೇನೆ. ಅಲ್ಲಿ ತನಕ ಅವನ ಆ ಸ್ಥಾನ ಇರೋದ್ರಿಂದ ಅವನ ಮೇಲೆ ಏನು ಕೇಸ್ ಹಾಕ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಒಂದ್ ಸತಿ ಅವನ್ ಕೆಳಗೆ ಇಳಿದ ಅಂದ್ರೆ ಹಿಂದಿದ್ದೆಲ್ಲಾ ಸೇರಿಸ್ಕೊಂಡು ಎಲ್ರು ಅವನನ್ನ ತಮ್ಮ ಧರ್ಮದೇಟು ಅಂತಿರುತ್ತೆ. ನಮ್ದು ಒಂದಿರ್ಲಿ ಅಂತ ಸಿಕ್ತವ್ರೆಲ್ಲ ತಂದು ಚಚ್ತಾ ಇರ್ತಾರೆ. ಆವಾಗ ಅವನ ನಿಜವಾದ ಅಸ್ತಿತ್ವ ಏನು ಅನ್ನೋದು ಅವನಿಗೆ ಅರ್ಥ ಆಗ್ಬೇಕು. ಹಾಗಾಗಿ ಈ ಸಂಪತ್ತು, ಅಧಿಕಾರ ಒಂದು ಸಂಪತ್ತೆ. ಅದಿದ್ದಾಗ ನಾವು ನಾವಾಗಿ ಇಲ್ಲ ಅಂತಂದ್ರೆ ಅದು ನಮ್ಗೆ ಆ ಸಂಪತ್ತು ಬಂದು ಅಪಾಯ ಆಯ್ತು. ಅದಕ್ಕೆ ಕ್ಲೇಶ ಅಂತ ಹೇಳಿದ್ವಿ. ಕ್ಲೇಶ ಅಂದ್ರೆ ಕೇವಲ ಕಷ್ಟಪಡೋದು ಅಂತ ಅರ್ಥ ಅಲ್ಲ, ನಮ್ಮನ್ನೇ ನಮಗೆ ದೂರ ಮಾಡುತ್ತೆ, ನಮ್ಮವರನ್ನೇ ನಮ್ಮಿಂದ ಕಳ್ಕೊಳ್ಳುವಂತೆ ಮಾಡುತ್ತೆ. ಆಮೇಲೆ ಒಮ್ಮೆ ಕಳೆದೋಯ್ತು ಅಂದ್ರೆ ಅವನೇನನ್ಬೋದು, ದುಡ್ಡಿನಿಂದ ಏನ್ ಬೇಕಾದ್ರೂ ಸಿಗುತ್ತೆ ಅಂತ. ಕೆಲವು ಸರ್ತಿ ಹಾಗೆ ಸಿಗುತ್ತೆ ಅವನಿಗೆ. ಯಾಕಂದ್ರೆ ಅವನ ನಂಬಿಕೆ ಇನ್ನು ಗಟ್ಟಿ ಆಗ್ಬೇಕಲ್ಲ.
ಅದಕ್ಕೆ ಸಿಗುವಾಗ ಮಾಡುತ್ತದು. ಎಲ್ಲ ಅನುಭವಿಸಿ ನನ್ನದೇ ಎಲ್ಲ ಅಂತಿದ್ದಾಗ ಆಗ ಕೈ ಕೊಡುತ್ತೆ. ಆಗ ಅವನಿಗೆ ಆಗುವ ವೇದನೆಯನ್ನ ನೋಡುವವರು ಯಾರು ಇರಲ್ಲ. ಆದ್ರಿಂದಾಗಿ ಜನರಿಗೆ ಏನನ್ಸುತ್ತೆ ಅಂದ್ರೆ ಅವ್ನು ಸುಖವಾಗಿದ್ದ ಹಾಗೆ ಸತ್ತೋದ ಅಂತ ಅನ್ಕೋತಾರೆ. ಈಗ ಎಷ್ಟೋ ಸತ್ತಿ ದೊಡ್ಡ ಎಲ್ಲಾರ್ತಿದ್ದು ಹಂಗೆ ಅಲ್ವಾ ಸರ್, ಅವ್ನು ಎಷ್ಟೊಂದು ಮಾಡ್ಬೇಕು ಅಂತ ಎಲ್ಲ ಆಮೇಲೆ ಕಡೆಗೆ ಅಂದ್ರೆ ಅದೇ ಸಂಪತ್ತು ಅಧಿಕಾರ ಎಲ್ಲವೂ ಕೂಡ ಇರುವಾಗ ಅದು ಅವನಿಗೆ ದೊಡ್ಡ ಸ್ಥಿತಿಯನ್ನು ಕೊಡುತ್ತೆ. ಅದು ಹೋದ ಮೇಲೆ ಅವನಲ್ಲಿ ಏನಿದೆಯೋ ಅದು ನಿಜವಾದ ಸಂಪತ್ತು. ಈ ಸಂಪತ್ತು ತಾತ್ಕಾಲಿಕವಾಗಿ ಬಂದದ್ದೇನಿದೆ ಅದು ಅವನನ್ನ ದಾರಿ ಕೆಡಿಸುವ ಸಂದರ್ಭಗಳು ಜಾಸ್ತಿ ಆದ್ಮೇಲೆ ನನ್ನ ಕ್ಲೇಶ ಅಂತ ಹೇಳಿದ್ದು. ನಾವು ಯಾರಿಗೆ ಶರಣಾಗಬೇಕು? ಮಾಯಾದೇವಿ ಶರಣಾಗಬೇಕಾ? ಅಲ್ಲ, ದೇವರನ್ನ ಶರಣ ಆದ್ರೆ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ದೇವರಿಗೆ ಶರಣ ಆದ್ರೆ ಮಾಯಾಪತಿ ಅವನೇ. ಮಾಯೆಯಿಂದ ಬಿಡ್ಸಪ್ಪ. ಮಾಯಾಪತಿ ಅಂತ ಅವನನ್ನೇ ಚಿಂತಿಸಿದ್ರೆ ಮಾಯಾಪತಿ ಅಂತ ಚಿಂತ ಮಾಯು ಬಂದ್ಲ, ಪತಿ ಅಂತ ಚಿಂತ ಅವನು ಬಂದ. ಅವರಿಬ್ರು ಒಟ್ಟಿಗೆ ಇದು ಡಿಸೈಡ್ ಮಾಡ್ತಾರೆ. ನಾವು ಇವನ ಹತ್ರ ಹೋಗಿ ಅವಳನ್ನ ಮಾತಾಡಿಸು, ಅವಳ ಹತ್ರ ಹೋಗಿ ಅವ್ರ ಹತ್ರ ಕೇಳು, ಇದು ಯಾವುದು ನಡೆಯಲ್ಲ. ನಮ್ಮಲ್ಲಿ ಸಾಮಾನ್ಯ ಏನಾಗುತ್ತೆ, ಯಜಮಾನ್ರ ಹತ್ರ ಹೋಗಿ ಹೇಳಿ ಎಲ್ಲ ವ್ಯವಸ್ಥೆ ಆಗುತ್ತೆ. ಕೆಲವ್ರ ಮನೇಲಿ ಹಾಗಲ್ಲ, ಅವ್ರೇನು ಮಾಡಲ್ಲ. ಅವ್ರ ಹೆಂಡತಿಗೂ ಸ್ವಲ್ಪ ಖುಷಿಲಿ ಮಾಡಿದ್ರೆ, ಏನ್ರಿ ಅವ್ರು ಯಾರೋ ಬಂದಿದ್ರು ನಮ್ಮ ತಾತನ ಕಡೆಯವರು, ನೀವೇನು ಮಾಡ್ಸೇ ಇಲ್ಲ ಅಂತ, ಜಮೀನಿದೆ ವ್ಯವಸ್ಥೆ, ಹೌದಾ ಸರಿ ಮಾಡ್ತೀನಿ ಕಡೆ ಅಂತೇಳಿ ಮತ್ತೋಗಿ ಮರು ದಿವಸ ಎಲ್ಲ ನಡೆಯುತ್ತೆ. ಈಗ ಅವ್ರು ಇವ್ರಿಗೆ ಹೇಳ್ಬೇಕು, ಇವ್ರು ಅವ್ರಿಗೆ ಹೇಳ್ಬೇಕು. ಇವರ ಮಧ್ಯದಲ್ಲಿ ಹಾಗೆ ಯಾವುದು ನಡೆಯಲ್ಲ. ನೀವು ಏನ್ ಹೇಳಿದ್ರು ಅವನ ಹತ್ರ ಹೇಳಿದ್ರೆ ಇವನ ಹತ್ರ ಹೇಳಿದಾಗ, ಇವನ ಹತ್ರ ಹೇಳಿದ್ರೆ ಅವಳ ಹತ್ರ ಹೇಳಿದಾಗೆ ಇಬ್ರಿಗೂ ಒಟ್ಟೊಟ್ಟಿಗೆ ಗೊತ್ತಾಗುತ್ತೆ. ಮತ್ತೆ ಗೊತ್ತಾಗುತ್ತೆ ಅಷ್ಟೇ ಅಲ್ಲ, ಅವರಿಬ್ರು ಸಮಾನರು. ಅವರಿಬ್ಬರಲ್ಲಿ ಯಾವತ್ತೂ ಒಂದು ಸಣ್ಣ ಭಿನ್ನಾಭಿಪ್ರಾಯವೂ ಬರಲ್ಲ. ಯಾಕೆಂದ್ರೆ ಜೀವ ಎರಡಷ್ಟೇ, ಅಂದ್ರೆ ಎರಡು ವಿಭಾಗಗಳಷ್ಟೇ ಬಿಟ್ರೆ ಅವರ ಆಲೋಚನೆಯ ಕ್ರಮ, ಅವರ ನಿರ್ಧಾರ, ಅವರ ಲೆಕ್ಕಾಚಾರದ ಚಿಂತನೆಗಳು ಎಲ್ಲ ಒಂದೇ ತರ, ವ್ಯತ್ಯಾಸ ಆಗುದೇ ಇಲ್ಲ. ಪ್ರತ್ಯೇಕವಾಗಿ ಇಬ್ಬರ ಹತ್ರ ನೀವು ಮಾತಾಡಿಸಿದ್ರು ಅವರ ಅಭಿಪ್ರಾಯ ಏನ್ ಹೇಳ್ತಾರೋ ಆಮೇಲೆ ಬರ್ಸಿದ್ರೆ ಅವ್ರು ಇವರಿಗೆ ಬಾಯ್ಪಾಠ ಮಾಡಿಸಿದ್ದಾರೆ ಅನ್ನೋ ತರನೇ ಇರುತ್ತೆ. ಕೆಲವರು ಹಾಗಿರ್ತಾರೆ. ಅದು ಇವರಿಬ್ಬರಲ್ಲಿ ಯಾಕೆ ಹಾಗೆ ಅಂದ್ರೆ ನಿತ್ಯ ಮುಕ್ತರವರು ಎಷ್ಟೋ ಕಾಲದಿಂದ ನೋಡ್ತಾನೆ ಇದ್ದಾರೆ ಈ ಜಗತ್ತಿನಲ್ಲಿ. ಈ ಕೆಲವರೆಲ್ಲ ಮಕ್ಕಳು ಭಾರಿ ಶಾಣೆ ಅಂತ ಏನೇನೋ ಬಂದು ತೋರಿಸ್ತಾ ಇರ್ತಾರೆ. ಅಧ್ಯಾಪಕರು ಅಂತ 10 ಕ್ಲಾಸ್ ಮುಗಿಸಿ ಈ ಕ್ಲಾಸಿಗೆ ಬಂದಿರ್ತಾರೆ. ಅಧ್ಯಾಪಕರ ಹತ್ರ ಅವರು ಹಿಂಗ್ ಮಾಡಿದ್ರೆ ಗೊತ್ತಾಗಲ್ಲ. ಲಕ್ಷ್ಮೀನಾರಾಯಣನಿಗೆ ನಾವು ಮಾಡುವ ಎಲ್ಲಾ ತರದ ಎಡವಟ್ಟುಗಳನ್ನ ಏನೋ ಮಕ್ಕಳು ಮಾಡ್ತಿದ್ದಾರೆ ಸುಮ್ಮನೆ ನೋಡ್ಕೊಂಡು ಹೋಗ್ತಿರ್ತಾರೆ. ಅದರ ಅರ್ಥ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಥವಾ ನಾವು ಅವರ ಮೇಲೆ ಬೇಸ್ತು ಬೀಳಿಸಿದ್ವಿ ಅಂತಲ್ಲ. ಆಚಾರ್ಯ ಲಕ್ಷ್ಮೀನಾರಾಯಣ ಅಂತ ಉಪಾಸನೆ ಮಾಡ್ಬೇಕು, ಅದು ನಾರಾಯಣ ಅಂತ ಮಾತ್ರ ಮಾಡ್ಬೇಕು. ಲಕ್ಷ್ಮೀನಾರಾಯಣ ಅಂತಾರೆ ನಾರಾಯಣ ದೇವರು. ನಾರಾಯಣ ಅಂತ ಬರೀ ಉಪಾಸನೆ ಮಾಡಿದ್ರು ಸಾಕಾಗುದಿಲ್ಲ. ಲಕ್ಷ್ಮೀನಾರಾಯಣ ಯಾಕೆಂದ್ರೆ ಅವರಿಬ್ರು ಒಟ್ಟಿಗೆ ಇರುವರು. ಸಾಲಿಗ್ರಾಮ ಪೂಜೆ ಮಾಡ್ಬೇಕಾದ್ರೂ ನಾವು ಶಂಕರಿಂದನೇ ಪೂಜೆ ಅಭಿಷೇಕ ಮಾಡ್ಬೇಕು. ಅಭಿಷೇಕ ಮಾಡ್ಬೇಕು, ನಾವೇ ಮಾಡುವ ಹಾಗಿಲ್ಲ. ಯಾಕೆಂದ್ರೆ ನಮ್ಗೆ ಭಗವಂತನನ್ನ ಅರಿತು ಅಷ್ಟು ಕ್ರಮವಾಗಿ ಮಾಡ್ಲಿಕ್ಕೆ ಬರುದಿಲ್ಲ. ಅದಕ್ಕೋಸ್ಕರ ಶಂಖವನ್ನ ಬಳಸಿ ಮಾಡೋದು ಈ ಕಾರಣಕ್ಕೆ. ಈಗ ಸರಿ, ಒಟ್ಟಿಗೆ ನಾರಾಯಣನ ಉಪಾಸನೆ ಮಾಡಬೇಕು ಅಂತ ಆಯ್ತು. ಆದಾಗ ನೋಡಿ ದೇವರಿಗೆ ಕರುಣೆ ಎಷ್ಟು ಅಂದ್ರೆ, ಅಥಚಿತ್ತಂ ಸಮಾಧಾತು ನ ಶಕ್ನೋಷಿ ಮೈ ಸ್ಥಿರಂ. ಮೊದಲೇನು ಹೇಳ್ದ, ಮೈಯೇವ ಮನ ಆಧತ್ಸ್ವ ಅಂದ. ಯಾವಾಗ್ಲೂ ಎಲ್ಲಾ ರೀತಿಯಿಂದಲೂ ಕೂಡ ನನ್ನನ್ನೇ ಉಪಾಸನೆ ಮಾಡು. ಆಮೇಲೆ ಅವನಿಗೆ ಅನ್ನಿಸ್ತು, ನೀನ್ ಹೇಳ್ಬಿಡ್ತಿ ಮಾರೇ, ಆದ್ರೆ ಮಾಡೋದು ತುಂಬಾ ಕಷ್ಟ ಅಲ್ವಾ. ಒಂದು ವೇಳೆ ನಿನ್ನ ಮನಸ್ಸನ್ನ ಮೈ ನನ್ನಲ್ಲಿ ನಿಲ್ಲಿಸಲು ಸಮಾಧಾತು ನ ಶಕ್ನೋಷಿ, ಒಂದು ವೇಳೆ ನನ್ನಲ್ಲಿ ನಿರಂತರ ನಿನಗೆ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಅಭ್ಯಾಸ ಮಾಡಬೇಕು. ಒಂದೇ ಸರ್ತಿ ಆಗಲ್ಲ. ನಮಗೆ ಕೆಲವೊಂದು ಸರ್ತಿ ಫಲ ಸಿಕ್ಕಿದ ಮೇಲೆ ಅದ್ ಮಾಡೋಣ ಅಂತ ಯೋಚನೆ ಇರುತ್ತೆ. ಈ ಡಾಕ್ಟರ್ ಹತ್ರ ಹೋಗಿ ಮಾತ್ರೆಗೆ ಕನ್ಫರ್ಮೇಶನ್ ಕೊಡಿ, ಜ್ವರ ಗುಣ ಆಗಿಯೇ ಆಗುತ್ತೆ ಅಂತ ಬಾಂಡ್ ಪೇಪರ್ ಅಲ್ಲಿ ಬರ್ಕೊಡಿ ಅಂತ ಕೇಳಿಕಾಗುತ್ತಾ? ನಾವು ಸ್ವಲ್ಪ ಹಾಗೆ ದೇವ್ರ ಹತ್ರ ಮೊದಲೇ ಅದರ ಏನು ನಿರ್ಧಾರ ಏನು, ಅದರಿಂದ ಆಗುವ ಅಂತಿಮ ಫಲ ಏನು ಅಂತ ಕೇಳಿ ಮಾಡುವ ಹಾಗಲ್ಲ ಇದು. ಸ್ವಲ್ಪ ಅಭ್ಯಾಸ ಮಾಡಬೇಕು. ಅಭ್ಯಾಸ ಯೋಗೇನ ತತಃ ಮಾಮಿಚ್ಛಾಪ್ತು ಧನಂಜಯ. ಮರಳಿ ಈಗ ಧ್ಯಾನಕ್ಕೆ ಕೂತ, ಎಷ್ಟು ಕಣ್ಣು ಮುಚ್ಚಿದ್ರು ಎರಡು ನಿಮಿಷ ಮಾಡ್ದ, 3 ನಿಮಿಷ ಮಾಡ್ದ, 5 ನಿಮಿಷ ಮಾಡ್ದ, ಬರ್ಲಿಲ್ಲ, ಏನು ಬರ್ಲಿಲ್ಲ, ಬಿಟ್ಟ. ನಾನು ಯಾರು ಬರ್ದಿದ್ದಾರೆ ಗೊಬ್ಬ, ನಾನು ಧ್ಯಾನ ಮಾಡಿದೆ,
ನನಗೇನು ಕಾಣಿಸ್ಲಿಲ್ಲ, ಅದರಿಂದಾಗಿ ದೇವರಿಲ್ಲ ಅಂತ. ಒಂದು ದಿವಸ ಹಾಗಿದ್ರೆ ನಾನು ಗಿಡ ಬೀಜ ಹಾಕಿದೆ, ಅದು ಮೊಳಕೆ ಬರಲಿಲ್ಲ, ನಾನು 1 ಗಂಟೆ ಕಾದಿದೆ, ಬರಲಿಲ್ಲ, ಅದನ್ನಾಗಿ ಈ ಬೀಜ ಆ ಗಿಡದ್ದಲ್ಲ, ಮತ್ತದು ಬೀಜ ಕೆಲಸ ಮಾಡುವುದಿಲ್ಲ ಅಲ್ಲಿ ಮಾತಾಡಲ್ಲ. ಯಾಕಂದ್ರೆ ಅವನಿಗೆ ಕೃಷಿಕ ತಲೆ ಮೇಲೆ ಬಡಿತಾನೆ, ನೀನು ಯೂನಿವರ್ಸಿಟಿಯಲ್ಲಿ ಓದಿದ್ ಮಾತ್ರ, ಒಂದು ಸ್ವಲ್ಪ ಕಾಯು ಬುದ್ಧಿ ಯಾರು ಹೇಳ್ಕೊಟ್ಟಿಲ್ಲ, ಒಂದು 3 ದಿವಸ ಇಲ್ಲೇ ಕೂತ್ಕೊ, ಹೀಗೆ ಕೂತ್ಕೊ, 3ನೇ ದಿವಸ ಮುಗ್ಮೇಲೆ ಒಂಚೂರು ಮೊಳಕೆ ಬರುತ್ತೆ. ಆವಾಗ ಮತ್ತೆ ಅದು ಹಾಗೇನೆ, ನಮ್ಮಲ್ಲಿ ಏನು ಅಂತ ಮಕ್ಕಳಿದ್ದಲ್ಲಿ ಬೀಜ ಬಿತ್ತಬಾರದು ಅಂತ, ಆ ಮಕ್ಕಳು ಬೀಜ ಹಾಕಿ ಸ್ವಲ್ಪ ಹೊತ್ತಾದ್ಮೇಲೆ ತೆಗೆದು ಮೊಳಕೆ ಬಂತ, ಇಲ್ಲ, ಮತ್ತೆ ತೆಗೆದು ಮತ್ತೆ 10 ನಿಮಿಷಕ್ಕೊಮ್ಮೆ ತೆಗೆದು 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 ಅದು ಆಗುತ್ತೆ. ಆಮೇಲೆ ನೀನು ಹೀಗೆ ಮಾಡ್ತಾ ಇದ್ದೀನಿ, ಅಭ್ಯಾಸ ಮಾಡ್ಲಿಕ್ಕೆ ಹೊರಟು ಒಂದೇ ದಿವಸದಲ್ಲಿ ಅದು ಸಿಗಬೇಕು ಅಂದ್ರೆ ಆಗುದಿಲ್ಲ. ಅಭ್ಯಾಸ ಅಂದ್ರೆ ಮತ್ತೆ 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 ಮರಳಿ ಮರಳಿ ಯತ್ನವ ಮಾಡು ಅಂತ ಹೇಳಿದೆ. ಭಗವಂತನಲ್ಲಿ ಮನಸ್ಸು ನಿಲ್ಲಿಸಲಿಕ್ಕೆ ನಿರಂತರ ಪ್ರಯತ್ನ ಪಡು. ಅಭ್ಯಾಸೇಪಿ ಅಸಮರ್ಥೋಸಿ, ಕೂತ ಧ್ಯಾನಕ್ಕೆ ಬಹಳ ಬಾರಿ ಮಾಡಿದ, ಆದ್ರೆ ಏನ್ ಧ್ಯಾನ ಮಾಡಬೇಕು ಅಂತ ಗೊತ್ತಿದ್ರಲ್ವಾ, ಕಣ್ಮುಚ್ಚಿ ಕೂತ, ಯಾವುದೋ ಸಿನಿಮಾ ನೋಡಿದ್ ಭೂತನೋ ಪ್ರೇತನೋ ಯಾವುದೋ ಬರ್ಲಿಕ್ಕೆ ಶುರುವಾಯಿತು. ಏನ್ ಮಾಡಿದ್ರು ದೇವರು ಬರ್ಲಿಲ್ಲ. 1 ದಿವಸ ಅಲ್ಲ, 2 ತಿಂಗಳು ಮಾಡಿದಾನೆ, ಏನು ಬದಲಾವಣೆ ಕಾಣಿಸ್ಲಿಲ್ಲ ಅವನಿಗೆ. ಅರ್ಧ ಗಂಟೆ ವೇಸ್ಟ್ ಆಯ್ತು ಅಂತ ಅನ್ಸ್ಲಿಕ್ಕೆ ಶುರುವಾಯ್ತು. ಒಂದು ವೇಳೆ ಅದನ್ನ ಪ್ರಾಮಾಣಿಕವಾಗಿ ಮಾಡಿದ್ದಾನೆ, ಅವನಿಗೆ ಅದರಲ್ಲಿ ಏನು ಹಠ ಮಾಡೋ ವಿಷಯದಲ್ಲಿ ಸ್ವಲ್ಪ ಉದಾಸೀನ ಇರಲಿಲ್ಲ. ಒಂದು ವೇಳೆ ಅಭ್ಯಾಸೇಪಿ ಅಸಮರ್ಥೋಸಿ, ಅಭ್ಯಾಸ ಮಾಡಿ ದೇವರನ್ನ ಮನಸ್ಸನ್ನ ಒಂದು ಕಡೆ ನೆಲೆಗೊಳಿಸಿ ನಮ್ಮನ್ನೇ ಹೆಕ್ಕಿ ಉತ್ತರ ಕೊಟ್ಟಂಗಿದೆ ಇದು. ಮತ್ಕರ್ಮ ಪರಮೋಭವ, ಭಗವಂತನ ಹೆಸರಿಗೋಸ್ಕರ ಕೆಲವು ಕರ್ಮಗಳನ್ನು ಮಾಡು, ದೇವರ ಪ್ರೀತಿಗಾಗಿ ಅಂತ. ಅಂದ್ರೆ ಏಕಾಂತದಲ್ಲಿ ಕೂತಾಗ ಆಗ್ಲಿಲ್ಲ ಅಂದ್ರೆ ಅವನಿಗೆ ಸಂಬಂಧಪಟ್ಟ ಕೆಲಸದಲ್ಲಿ ತೊಡಗು. ಮತ್ಕರ್ಮ ಪರಮಃ ಭವ, ಭಗವಂತನಿಗೆ ಸಂಬಂಧಪಟ್ಟ ಕೆಲಸದಲ್ಲಿ ಹೆಚ್ಚು ತೊಡಗಿಸಿಕೊ. ಅಂದ್ರೆ ಭಗವಂತನ ಆರಾಧನಾ ರೂಪವಾದ ಕೆಲಸವನ್ನು ಮಾಡು. ಧ್ಯಾನ ಮಾಡ್ಲಿಕ್ಕೆ ಆಗ್ಲಿಲ್ವಾ, ಪೂಜೆ ಮಾಡು, ಸ್ವಲ್ಪ ಹೊತ್ತು ಹೂವಿನಿಂದ ಅಲಂಕಾರ ಮಾಡು, ನೀರು ಹಾಕಿ ಪದಾರ್ಥಗಳನ್ನ, ದೇವರ ಪಾತ್ರೆಗಳನ್ನು ಚೆನ್ನಾಗಿ ತೊಳೆದಿಡು, ದೇವರ ಕೋಣೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿಡು, ಕೂತ್ಕೊಳ್ಳುವಾಗ ಬಾಯಿ ಬಿಟ್ಟೆ ಗಟ್ಟಿಯಾಗಿ ಸ್ತೋತ್ರಗಳನ್ನು ಹೇಳಿ ಅರ್ಚನೆ ಮಾಡು. ಇದು ಸಾಮಾನ್ಯವಾಗಿ ದೇವ ಪೂಜಾ ಕ್ರಮವನ್ನು ಹೇಳುದು. ಅಥವಾ ಯಜ್ಞ, ಯಾಗ, ಇದು ಯಾವುದೂ ಆಗುತ್ತೆ. ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಮ ವಾಪ್ಸಿಸಿ, ನನ್ನ ಪೂಜೆಗೆ ಅಂತ ನೀನೇನೇನ್ ಸಿದ್ಧ ಮಾಡ್ತೀನಿ. ಈಗೇನು ಅಂದ್ರೆ ನಮ್ಗೆ ಪೂಜೆ ಅಂದ್ರೆ ಅಂಗಡಿಗೆ ಹೋಗಿ ಲಿಸ್ಟ್ ಕೊಟ್ಟು ಎಲ್ಲ ಹಾಕಿ ಬೆಂಕಿ ಹೊರಿಸಿ ಹೊಗೆ ಎಬ್ಬಿಸಿ ಹೊರಡಿ. ನಿಜವಾಗಿ ಹಾಗಿಲ್ಲ. ಪೂಜೆಗೆ ಸಂಬಂಧಪಟ್ಟ ಅಥವಾ ಯಜ್ಞಕ್ಕೆ ಸಂಬಂಧಪಟ್ಟ ಚಟುವಟಿಕೆ ಮಾಡುವುದಂದ್ರೆ ಹೂವಿನ ಗಿಡವನ್ನು ಬೆಳೆಸಿರಬೇಕು, ಮನೆಯಲ್ಲಿ ಒಂದು ತೋಟದಲ್ಲಿ ಎಲ್ಲಿಯಾದ್ರೂ ಹೋಗಿ ಗರಿಕೆ ಹುಲ್ಲನ್ನು ಕಿತ್ತು ತರಬೇಕು, ಕಾಡಿಗೆ ಹೋಗಿ ಸಮಿಧಿಯನ್ನು ಹೊತ್ತು ತರಬೇಕು. ಇದೆಲ್ಲ ಮತ್ಕರ್ಮ ಪರಮಃ. ಈಗ ಸಿಗುದಿಲ್ಲ ಅಂತ ಇಟ್ಕೊಳ್ಳಿ, ಯಾವ್ದು ಸಿಗುದಿಲ್ಲೋ ಅದನ್ನೇನು ಮಾಡ್ಲಿಕ್ಕಾಗಲ್ಲ. ಕನಿಷ್ಠ ಪಕ್ಷ ಯಜ್ಞಕ್ಕೆ ಬೇಕಾದ ತುಪ್ಪವನ್ನು ನಾವು ತಯಾರಿಸಬಹುದಾ? ಹಾಲನ್ನು ತರುವುದು, ಅದನ್ನು ಮೊಸರು ಮಾಡುದು, ಅದನ್ನು ಕಡಿಯುವುದು, ಬೆಣ್ಣೆ ಮಾಡಿ ಕಾಸಿ ತೆಗೆದಿಟ್ರೆ ಅಷ್ಟಾದ್ರೂ ನಾವು ಇನ್ನೂ ಅಲ್ಬಂತ ಹಾಲು ಹಸು ಸಾಕ್ಲಿಕ್ಕೆ ಆಗ್ಲಿಲ್ಲ, ಹೋಗ್ಲಿ. ಸಾಕಿದವ ನಂತರ ಹಸುವಿನಿಂದ ದಿನಾ ಒಂದಿಷ್ಟು ಹಾಲು ತಗೊಂಡು 1 ದಿವಸದಲ್ಲಿ ಆಗಲ್ಲ, ಈ ಒಂದು 50 ಲೀಟರ್ ತಗೊಂಡು ಪೆಪ್ಪ ಹಾಕಿ ನಾಳೆ ಮಾಡ್ತೇನೆ ಅಂತ ಕೂತ್ರೆ ಕೊನೆಗೆ 5ನೇ ದಿವಸಕ್ಕೆ ಭುಜ ಬಿದ್ದೋಗಿರುತ್ತೆ. ಮತನ ಮಾಡಿ 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 ಕೊನೆಗೆ ಅದಕ್ಕೂ ನಮ್ಗೆ ದಾರಿ ಕೊಟ್ಬಿಟ್ಟಿದ್ದಾನೆ. ಒಂದು ಯಂತ್ರ ಸಿಗುತ್ತೆ, ಬಟನ್ ಒತ್ತಿ ಇಟ್ಬಿಟ್ರೆ ಅದು ಇಡೀ ದಿವಸ ಎಷ್ಟೊತ್ತಾದ್ರೆ ಹಾಕೋ, ಫ್ರೀ ಕರೆಂಟ್ ಇರೋ ತನಕ ಅಂತ ಏನು ಪ್ರಾಬ್ಲಮ್ ಇಲ್ಲ. ಅದು ಈಗ ಕೂತು ಬರುತ್ತೆ ಸ್ವಲ್ಪ ದಿವಸಕ್ಕೆ. ಆದ್ರೆ ಹಾಗಲ್ಲ, ದಿನದಿಂದ ದಿನಕ್ಕೆ ಒಂದು 15 ದಿವಸದ ಬೆಣ್ಣೆ ಒಟ್ಟು ಮಾಡಿದ್ರೆ ಒಮ್ಮೆ ಕಾಸಿ ಸಂಗ್ರಹ ಮಾಡಿ ಇಡುದು. ಆಶ್ಚರ್ಯ ಪಡ್ತೀರಿ ನೀವು. ಒಂದು ಸರ್ತಿ ಹಿಂದೆಲ್ಲ ಏನು ಅಂದ್ರೆ ಹೋಮ ಮಾಡಬೇಕು ಅಂದ್ರೆ 1 ವರ್ಷದ ಪೂರ್ವದಲ್ಲಿ ತಯಾರಿ ಇರ್ತಿತ್ತು. ಈಗೇನಂದ್ರೆ ನಿನ್ನೆ ಹೇಳಿದ್ರೆ ಇವತ್ತು ಹೋಮ ರೆಡಿ ಆಗುತ್ತೆ, ನಿನ್ನೆ ಹೇಳಿದ್ರೆ ಇವತ್ತಿಗೆ ಎಲ್ಲ ಸಿಗುತ್ತೆ. ದುಡ್ಡು ತಂದ, ಕುಂಡ ಬಾಡಿದ, ಸುರ್ರಂತ ಸುರ್ದ, ಫೋಟೋ ತೆಗೆದು ನೋಡಿ ನಮ್ಮ ಮನೇಲಿ ಇವತ್ತು ಏನ್ ಧರ್ಮ ಕಾರ್ಯ ಅಂತ ಸ್ಟೇಟಸ್ ಹಾಕ್ಲಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಅರ್ಥ. ಆದ್ರಿಂದ ಅಂತಹ ಸ್ಥಿತಿಯಲ್ಲಿ ನಾವು ಇರುವಾಗ ಇಲ್ಲಿ ಮತ್ಕರ್ಮ ಪರಮ ಅನ್ನುವ ಶಬ್ದಕ್ಕೂ ನಮ್ಮಲ್ಲಿ ಇವತ್ತು ಕಷ್ಟ ಇದೆ ಅರ್ಥ ಮಾಡುದು. ಪರಿಸ್ಥಿತಿ ಬೇರೆ ಬಿಟ್ಟಿದೆ. ಹಿಂದೆ ಒಂದು ಮದುವೆ ಅಂದ್ರೆ ಊರವರೆಲ್ಲ ಸೇರ್ತಿದ್ರು ಆ ಮನೆ ಕೆಲಸಕ್ಕೆ, ಚಪ್ಪರನವರೇ ಆಗ್ತಿದ್ರು,
ಅಂದ್ರೆ ಪ್ರತಿ ಒಬ್ಬ ಹೇಳ್ತಿದ್ರು ಒಂದ್ ಮನೆಯಿಂದ ನಾವೆಲ್ಲ ಚಕ್ಲಿ ಮಾಡ್ಕೊಂಡ್ ಬರ್ತೀವಿ, ಇನ್ನೊಬ್ರು ಯಾರು ಉಂಡೆ ಮಾಡ್ಕೊಂಡ್ ಬರ್ತೀವಿ, ನಾವು ಅವಲಕ್ಕಿ ಮಾಡ್ಕೊಂಡ್ ಬರ್ತೀವಿ, ನಾವು ಪ್ಯಾಕೆಟ್ ಮಾಡಿರ್ತೀವಿ ಮೊದ್ಲೇ. ಯಾರು ಕೂಡ ದುಡ್ಡು ಕೊಟ್ಟು ತಂದು ಮಾಡೋ ಕ್ರಮ ಇಲ್ವೇ ಇಲ್ಲ.